ಇಂಗ್ಲಿಷ್ ಕಲಿಯಕ್ಕೆ ಅಷ್ಟೊಂದು ಸ್ಟ್ರೆಸ್ ಮಾಡಲ್ಲ ಅಥವಾ ಸೋಷಿಯಲ್ ಸೈನ್ಸ್ ಕಲಿಯಕ್ಕೆ ಅಷ್ಟೊಂದು ಸ್ಟ್ರೆಸ್ ಮಾಡಲ್ಲ ಪೇರೆಂಟ್ಸ್. ಮ್ಯಾಥ್ಸ್ ಯಾಕೆ ಸ್ಟ್ರೆಸ್ ಮಾಡ್ತಾರೆ? ಅಬ್ಯಾಕಸ್ ಟ್ರೈನಿಂಗ್ ತಗೊಂಡಿರೋದ್ರಿಂದ ಅದು ಇಟ್ಸ್ ಅ ಹೋಲ್ ಬ್ರೈನ್ ಡೆವಲಪ್ಮೆಂಟ್ ಪ್ರೋಗ್ರಾಮ್. ಸಖತ್ ಸ್ಮಾರ್ಟ್ ಆಗಿ ಮ್ಯಾಥ್ಸ್ ಸಖತ್ ಮಾಡಿರ್ತಾರೆ. ಮ್ಯಾಥ್ಸ್ ಅಲ್ಲಿ ಚೆನ್ನಾಗಿರೋ ಮಕ್ಕಳು ನಾನು ನೋಡಿದ್ದೀನಿ, ಯೂಶಲಿ ಬೇರೆ ಸಬ್ಜೆಕ್ಟ್ ಚೆನ್ನಾಗಿರ್ತಾರೆ. ಖಂಡಿತ. ಯಾಕೆಂದ್ರೆ ಮ್ಯಾಥ್ಸ್ ಅಲ್ಲಿ ಸ್ವಲ್ಪ ರೀಸನಿಂಗ್ ಬೇಕು, ಲಾಜಿಕಲ್ ಥಿಂಕಿಂಗ್ ಬೇಕು. ಸೊ ಆ ಲಾಜಿಕಲ್ ಥಿಂಕಿಂಗ್ ಎಲ್ಲ ಸಬ್ಜೆಕ್ಟ್ ಬೇಕಾಗಿರೋದ್ರಿಂದ ನಮ್ಮ ಮ್ಯಾಥ್ಸ್ ಸ್ಕೂಲಲ್ಲಿ ಹೇಳ್ಕೊಡೋದು ಕಂಪ್ಲೀಟ್ ಆಗಿ ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ ಅಂತ ನನಗನ್ಸುತ್ತೆ. 6th ಸ್ಟ್ಯಾಂಡರ್ಡ್ 7th ಸ್ಟ್ಯಾಂಡರ್ಡ್ ಮಕ್ಕಳಿಗೇನೆ ಮಗ್ಗಿ ಹೇಳಿದ್ರೆ ಅವ್ರಿಗೆ ಮೊದಲಿಂದ ಹೇಳಿದ್ರೆ ಬರುತ್ತೆ. ನಿಮ್ಗೆ ಅನ್ಸುತ್ತಾ ಮ್ಯಾಮ್, ಈ ವೇದಿಕ್ ಮ್ಯಾಥಮೆಟಿಕ್ಸ್ ಅಂತ ನಾಲೆಡ್ಜ್ ಇಂದ ಅವ್ರುಗಳು ಅದೆಲ್ಲ ಕಂಡಿಡಿಯಕ್ಕೆ ಸಾಧ್ಯ ಆಗಿತ್ತು? ವೇದದಲ್ಲಿ ಇರೋದನ್ನ ಈಗ ಎಷ್ಟೋ ಜನ ಗೊತ್ತು, ನಮ್ಮ ಅಕಾಡೆಮಿಕ್ಸ್ ಅಲ್ಲಿ ತಗೊಂಬರ್ಬೇಕು. ತಗೊಂಬಂದ್ರೆ ಬಹಳ ಹೆಲ್ಪ್ ಆಗುತ್ತೆ. ಮ್ಯಾಥಮೆಟಿಕ್ಸ್ನ ಹೆಂಗೆ ಕಲಿತೀರಾ ನೀವೆಲ್ಲರೂ? ಮ್ಯಾಥಮೆಟಿಕ್ಸಲ್ಲಿ ನಾವು ಕಲಿಯೋದಂದರೆ ಬರೀ ಸ್ಕೂಲ್ನಲ್ಲಿ ಹೋಗಿ ಟೀಚರ್ ಹೇಳ್ಕೊಡ್ತಾರೆ, ಆ ಟೀಚರಲ್ಲಿ ಏನು ಪೋರ್ಷನ್ ಇದೆಯೋ ಅದನ್ನ ಕಲ್ತ್ಕೋತೀವಿ, ಬರ್ತೀವಿ, ಅದನ್ನು ಬಿಡ್ಸಕ್ಕೆ ಬಂದರೆ ಸಾಕು, ಪ್ರಾಬ್ಲಮ್ನ ಸಾಲ್ವ್ ಮಾಡೋಕ್ಕೆ ಬಂದರೆ ಸಾಕು, ನಮಗೆ ಫುಲ್ ಮಾರ್ಕ್ಸ್ ಸಿಕ್ಬಿಡುತ್ತೆ. ಅದೇ ಮ್ಯಾಥಮೆಟಿಕ್ಸ್ನ ನಾವು ನಿಜ ಜೀವನದಲ್ಲಿ ಉಪಯೋಗಿಸ್ಕೋಬೇಕು ಅಂದರೆ ಅದು ಎಷ್ಟು ಮಟ್ಟಕ್ಕೆ ಯೂಸ್ ಆಗುತ್ತೆ ನಮಗೆ? ಅದಕ್ಕೋಸ್ಕರ ಮ್ಯಾಥಮೆಟಿಕ್ಸ್ ಬ್ರೈನ್ ಇಂಪ್ರೂವ್ ಆಗಿದೆಯಾ ಅಥವಾ ನಾವು ಬರೀ ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂಗೆ ನಮ್ಮ ಒಂದು ಸಮ್ನ ಒಂದು ಫಾರ್ಮ್ಯುಲಾಗಳನ್ನ ಬೈಹಾರ್ಟ್ ಮಾಡ್ಕೊಂಡು ಹೋಗಿ ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ ಮಾಡ್ತೀವ? ಇದರಿಂದ ನಿಜವಾಗ್ಲೂ ನಾವು ಸ್ಕೂಲಲ್ಲಿ ಮ್ಯಾಥ್ಸ್ ಕಲಿತಾ ಇರ್ತೀವಲ್ಲ, ಇದರಿಂದ ನಿಜವಾಗ್ಲೂ ನಮಗೆ ನಾವು ಬುದ್ಧಿವಂತರಾಗ್ತಾ ಇದ್ದೀವ? ಬುದ್ಧಿವಂತರಂತ ಹೆಂಗೆ ಹೇಳೋದು? ನಮ್ಗೆ ಗೊತ್ತಿರೋ ನಾಲೆಡ್ಜ್ನ ರಿಯಲ್ ಲೈಫಲ್ಲಿ ನಾವು ಯೂಸ್ ಮಾಡ್ಕೊಳ್ಳೋವಂಥ ಕೆಪಾಸಿಟಿ ನಮಗಿದ್ರೆ ನಾವು ಬುದ್ಧಿವಂತರಂತ ಅನ್ಕೋಬೋದು ಅಲ್ವಾ? ಬಟ್ ನಾವು ಕಲಿತಾ ಇರೋ ಮ್ಯಾಥಮೆಟಿಕ್ಸ್ ನಮ್ಗೆ ನಿಜವಾಗ್ಲೂ ಯೂಸ್ ಆಗ್ತಾ ಇದೆಯಾ? ಅಥವಾ ನಾವು ಕಲಿತಿದ್ರೆ ತಪ್ಪಾಗಿ ಕಲಿತಾ ಇದ್ದೀವ? ಅಥವಾ ನಮ್ಗೆ ಇನ್ನೂ ಈಸಿಯಾಗಿ ಏನಾದರೂ ಕಲಿಯುವಂಥ ಅವಕಾಶ ಇದೆಯಾ? ಇದೆಲ್ಲ ತಿಳ್ಕೊಳ್ಳೋಕ್ಕೆ ನಮ್ಮ ಹತ್ರ ಒಬ್ಬರು ಮ್ಯಾಥಮೆಟಿಕ್ಸ್ ಎಕ್ಸ್ಪರ್ಟ್ ಅಂತಲೇ ಹೇಳ್ಬೋದು. ಮ್ಯಾಥ್ಸ್ನ ಒಂದು ಬೇರೆ ರೀತಿಯಲ್ಲಿ, ವಿಭಿನ್ನ ರೀತಿಯಲ್ಲಿ, ಈಸಿಯಾಗಿ ನಿಮಗೆ ಅರ್ಥ ಆಗೋ ರೀತಿಯಲ್ಲಿ, ಅಥವಾ ಮ್ಯಾಥಮೆಟಿಕಲ್ ಬ್ರೈನ್ನ ಡೆವಲಪ್ ಮಾಡೋಕ್ಕೆ ಕೆಲವು ಟೆಕ್ನಿಕ್ಗಳನ್ನ ಹೇಳ್ಕೊಡುವಂಥ ಒಬ್ಬರು ಟೀಚರ್ ತುಂಬ ವರ್ಷಗಳಿಂದ ಇದನ್ನು ಮಾಡ್ತಿದ್ದಾರೆ. ಅವ್ರನ್ನ ಇವತ್ತು ನಾನು ಮಾತಾಡೋಣ, ಅವ್ರ ತುಂಬ ವಿಷಯಗಳನ್ನ ಕಲ್ತ್ಕೊಳ್ಳೋಣ. ನಮಸ್ತೆ, ಥ್ಯಾಂಕ್ ಯು ಫಾರ್ ನಮ್ಮ ಒಂದು ಪಾಡ್ಕಾಸ್ಟ್ಗೆ ಬಂದಿದ್ದಕ್ಕೆ ತುಂಬ ಥ್ಯಾಂಕ್ ಯು. ನಂಗೆ ಗೊತ್ತು ನೀವು ಹುಟ್ಟಿರೋದು ಬೆಳೆದಿದ್ದೆಲ್ಲ ತಮಿಳ್ನಾಡು, ಏನು ಗೊತ್ತು, ಅಂದರೂ ನೀವು ಕನ್ನಡ ತುಂಬ ಚೆನ್ನಾಗಿ ಮಾತಾಡ್ತೀರಾ. ನೀವು ಏನಾದರೂ ಒಂದು ಕೆಲವು ಶಬ್ದಗಳನ್ನ ಕನ್ನಡದಲ್ಲಿ ಹೇಳೋಕ್ಕಾಗಿಲ್ಲ ಅಂದರೆ ಹೇಳಿ, ಪರವಾಗಿಲ್ಲ, ನಾನು ಅದನ್ನು ಎಕ್ಸ್ಪ್ಲೇನ್ ಮಾಡೋಕ್ಕೆ ಪ್ರಯತ್ನ ಪಡ್ತೀನಿ. ನಮಗೆಲ್ಲ ಹೆಂಗಾಗೋಗಿದೆ ಅಂದರೆ, ನಾವು ಕನ್ನಡಿಗರಾಗಿ ಕನ್ನಡದಲ್ಲೇ ಹುಟ್ಟಿ ಬೆಳೆದ್ರೂ ಎಷ್ಟೊಂದು ಪದಗಳನ್ನ ಇಂಗ್ಲೀಷಲ್ಲಿ ಯೂಸ್ ಮಾಡ್ಬಿಡ್ತೀವಿ. ಅದು ಕಾಮನ್ ಆಗಿ ಹೊಟ್ಟೋಗುತ್ತೆ. ಈಗ ಹೋಟೆಲ್ ಅಂದರೆ ಸಡನ್ನಾಗಿ ನನಗೆ ಕನ್ನಡದಲ್ಲಿ ಹೆಂಗೆ ಹೇಳಬೇಕು ಗೊತ್ತಾಗಲ್ಲ. ಸೊ ಯೋಚನೆ ಮಾಡಬೇಡಿ, ನಿಮಗೆ ಕನ್ನಡ, ನನಗೂ ಅಷ್ಟೇ ಕನ್ನಡ ಬರೋದು. ಬಟ್ ಆದಷ್ಟು ನಾವು ಏನಾಗ್ತಂದರೆ ಮದರ್ ಟಂಗಲ್ಲಿ ಯಾವುದೋ ಒಂದು ವಿಷಯನ ಜನಕ್ಕೆ ಹೇಳಿದ್ರೆ ಅದು ನನ್ನ ಒಂದು ಎಕ್ಸ್ಪೀರಿಯನ್ಸ್ ಅಂದರೆ ತುಂಬ ಚೆನ್ನಾಗಿ ಅರ್ಥ ಆಗುತ್ತೆ ಅನ್ಸುತ್ತೆ. ಅದಕ್ಕೋಸ್ಕರನೇ ಈ ಒಂದು ಪಾಡ್ಕಾಸ್ಟ್ಗಳು ಅಷ್ಟೇ ಕನ್ನಡದಲ್ಲಿ ಜನಕ್ಕೆ ಅರ್ಥ ಆಗೋ ರೀತಿಯಲ್ಲಿ ಎಕ್ಸ್ಪ್ಲೈನ್ ಮಾಡಿ ಹೇಳಿದ್ರೆ ಅದೊಂದು ಗೊತ್ತಾಗುತ್ತೆ, ಏನು ವಿಷಯ ಅಂತ ಗೊತ್ತಾಗುತ್ತೆ. ಮ್ಯಾಮ್ ಹೇಳಿ, ನಿಮ್ಮ ಬಗ್ಗೆ ಹೇಳಿ. ಆ್ಯಕ್ಚುಲಿ ನಮ್ಮ ತಾಯಿ ಮನೆ ಮೈಸೂರು. ಸೊ ನಾವು ಹುಟ್ಟಿದ ಮೈಸೂರು, ಬಟ್ ನಮ್ಮ ತಂದೆ ಎಲ್ಲ ಕೊಯಮತ್ತೂರು, ತಮಿಳ್ನಾಡು ಕೊಯಮತ್ತೂರಲ್ಲಿ ಬಿಸ್ನೆಸ್ ಮಾಡ್ತಾಯಿದ್ರು. ಸೊ ಅಲ್ಲಿ ಫುಲ್ ಎಜುಕೇಷನ್ ಎಲ್ಲ ನಂದಾಯಿತು. ಸೊ ಐ ಮನ್ M.Com ಮಾಡಿದ್ದೀನಿ. ನನಗೆ ವೆರಿ ಮಚ್ ಇಂಟ್ರೆಸ್ಟ್ ಮ್ಯಾಥಮೆಟಿಕ್ಸು, ನಂಬರ್ಸು, ಇದರಲ್ಲೆಲ್ಲ. ಸೊ ಹಾಗೆ ಅಬ್ಯಾಕಸ್ ಟ್ರೈನಿಂಗು, ವೇದಿಕ್ ಮ್ಯಾಥಮೆಟಿಕ್ಸ್ ಟ್ರೈನಿಂಗ್ ಎಲ್ಲ ತೊಗೊಂಡೆ. ಅಬ್ಯಾಕಸ್ ಟ್ರೈನಿಂಗು UC ಮ್ಯಾಥ್ಸ್ ಅಂತ ಚೆನ್ನೈ ಬೇಸ್ಡ್ ಇದರಲ್ಲಿ ತೊಗೊಂಡೆ. ಸೊ ಅಲ್ಲಿ ಒಂದು ಲೆವೆಲ್ ಬೈ ಲೆವೆಲ್ ಟ್ರೈನಿಂಗ್ ಕೊಡ್ತಾರೆ. ವೇದಿಕ್ ಮ್ಯಾಥಮೆಟಿಕ್ಸ್ ಇಲ್ಲೇ ಮೈಸೂರಲ್ಲೇ ಟ್ರೈನಿಂಗ್ ತೊಗೊಂಡಿದ್ದು. ಓಕೆ ಮ್ಯಾಮ್, ನೀವು M.Com ಅಂತ ಹೇಳಿದ್ರಿ. ಕಾಮರ್ಸ್ ಅಂದರೆ ಯೂಶಲಿ ಮ್ಯಾಥಮೆಟಿಕ್ಸ್ ಚೆನ್ನಾಗಿರ್ಬೇಕಂದ್ರೆ ದುಡ್ಡು ಎಣಿಸೋಕ್ಕೆ ನಮಗೆ ಬರಬೇಕಲ್ಲಿ. ಮೋಸ್ಟ್ಲಿ ನಿಮ್ಮ ಹತ್ರ ದುಡ್ಡು ಎಣಿಸೋಕ್ಕೋಸ್ಕರ ಮ್ಯಾಥಮೆಟಿಕ್ಸ್ ಇಷ್ಟ ಆಯ್ತಾ ನಿಮಗೆ? ಹಾಗಲ್ಲ, ನಂಗೆ ಮೊದಲಿಂದನೂ ಈ ಪಜಲ್ಸ್ ಸಾಲ್ವ್ ಮಾಡೋದು, ಈ ಕಾಂಪಿಟೇಟಿವ್ ಎಕ್ಸಾಮ್ಸ್, ಬ್ಯಾಂಕಿಂಗ್ ಎಕ್ಸಾಮ್ಸ್ ಅಲ್ಲಿ ರೀಸನಿಂಗ್ ಎಲ್ಲ, ಕ್ವಾಲಿಟೇಟಿವ್, ಅದರಲ್ಲಿ ಮ್ಯಾಥಮೆಟಿಕ್ಸ್ ಒಂದು 60 minutes ಅದರದ್ದೇ ಇರುತ್ತೆ. ರೀಸನಿಂಗ್ ಅಲ್ಲಿ ಆಪ್ಟಿಟ್ಯೂಡ್ ಟೆಸ್ಟ್. ಸೊ ಆದರೆ ಒಂದು 3-4 ಸತಿ ಅಟೆಂಡ್ ಮಾಡಿ ನಂಗೆ ಅದರಲ್ಲಿ ಒಂಥರ ಇಂಟ್ರೆಸ್ಟ್ ಬಂತು. ಆಮೇಲೆ ಮೊದಲಿಂದ ಚಿಕ್ಕೋಳಿಂದ ನನಗೆ ನಂಬರ್ಸ್ ಅಂದರೆ ತುಂಬ ಇಷ್ಟ. ಸೊ ಹಾಗೆ ಮ್ಯಾಮ್, ಯಾಕೆ ಕೆಲವು ಮಕ್ಕಳಿಗೆ ಮಾತ್ರ ನಂಬರ್ಸ್ ಇಷ್ಟ ಇರುತ್ತೆ, ಇನ್ನು ಮಕ್ಕಳೆಲ್ಲರಿಗೂ ಅಷ್ಟು ಇಷ್ಟ ಇರಲ್ಲ? ಏನಾದರೂ ರೀಸನ್ ಇದೆಯಾ? ಹುಟ್ಟಬೇಕಾದ್ರೆ ನಾವು ಮ್ಯಾಥಮೆಟಿಕ್ಸ್ ಇಷ್ಟ ಇಲ್ಲದೆ ಹುಡ್ತೀವ, ಅಥವಾ ಇಸ್ ಇಟ್ ಬಿಕಾಸ್ ಎನ್ವೈರನ್ಮೆಂಟ್, ನಮ್ಮ ಸುತ್ತಮುತ್ತಲಿರುವಂತಹ ಒಂದು ಪರಿಸರದಿಂದ ನಮಗೆ ಮ್ಯಾಥಮೆಟಿಕ್ಸ್ ಮೇಲೆ, ನಂಬರ್ಸ್ ಮೇಲೆ ಅಸಹ್ಯ ಆಗುತ್ತಾ? ಇದೇನು ಕಾರಣ ಇರುತ್ತೆ? ಕೆಲವು ಸತಿ ಈ ಪೇರೆಂಟ್ಸೇ ತುಂಬ ಮಕ್ಕಳನ್ನ ಹೆದರ್ಸ್ಬಿಡ್ತಾರೆ. ಮ್ಯಾಥ್ಸ್ ಚೆನ್ನಾಗಿ ಮಾಡಬೇಕು. ನಂಬರ್ಸ್ ಅಂದರೆ ಕೆಲವು ಸತಿ ನಮ್ಮ ಪೇರೆಂಟ್ಸೇನೆ ನಮ್ಮನ್ನು ಹೆದರ್ಸ್ಬಿಡ್ತಾರೆ. ಏನು ಅಂದರೆ ಮ್ಯಾಥ್ಸ್ ಅನ್ನೋದು ಫನ್ ಲರ್ನಿಂಗ್ ಆಗಿರಬೇಕು. ಇಂಥ ಥರ ನಂಬರ್ ಪಜಲ್ಸು, ವರ್ಡ್ ಪಜಲ್ಸು ಅಂತ ಥರ ಮಾಡಿ ಮಕ್ಕಳಿಗೆ ಆಮೇಲೆ ಸ್ಟೇಟ್ಮೆಂಟ್ಸ್ ಅಂಸ್ತಾರ. ಈಗ ಏನಾದ್ರು ಪ್ರಾಕ್ಟಿಕಲ್ ಆಗಿ ಏನಾದ್ರು ಮಾಡಿ ಮಕ್ಕಳಿಗೆ ಹೇಳ್ಕೊಟ್ರೆ ಖಂಡಿತ ಅವ್ಗಳಿಗೆ ಆ ಫೋಬಿಯಾ ಇರಲ್ಲ. ಫೋಬಿಯಾ ಅಂದರೆ ಹೆದರಿಕೆ ಇರಲ್ಲ. ಇದು ಯಾಕೆ ಅಷ್ಟೊಂದು ಸ್ಟ್ರೆಸ್? ಈಗ ಇಂಗ್ಲಿಷ್ ಕಲಿಯಕ್ಕೆ ಅಷ್ಟೊಂದು ಸ್ಟ್ರೆಸ್ ಮಾಡಲ್ಲ, ಅಥವಾ ಸೋಷಿಯಲ್ ಸೈನ್ಸ್ ಕಲಿಯಕ್ಕೆ ಅಷ್ಟೊಂದು ಸ್ಟ್ರೆಸ್ ಮಾಡಲ್ಲ ಪೇರೆಂಟ್ಸ್. ಮ್ಯಾಥ್ಸ್ ಯಾಕೆ ಸ್ಟ್ರೆಸ್ ಮಾಡ್ತಾರೆ? ನಿಮ್ಗೆ ಅನ್ಸುತ್ತೆ ಯಾಕೆ ಸ್ಟ್ರೆಸ್ ಮಾಡ್ಬೋದು ಪೇರೆಂಟ್ಸ್? ಯಾಕೆಂದರೆ ಮ್ಯಾಥ್ಸ್ ಅನ್ನೋದು ಬೇಸಿಕ್, ಎಲ್ಲದಕ್ಕೂ ಬೇಕು. ನಂಬರ್ಸ್ ಅನ್ನೋದು ಡೈಲಿ ಲೈಫ್ಗೆ ಮುಂದೆ
ಎಲ್ಲ ಯಾವ ಸಬ್ಜೆಕ್ಟಲ್ಲೂ ಸ್ವಲ್ಪ ಮ್ಯಾಥಮ್ಯಾಟಿಕ್ಸ್ ಇದ್ರೇನೆ. ಈಗ ಟೆಕ್ನಿಕಲ್ ಲೈನ್ಗೆ ಹೋದ್ರೆ ಸೈನ್ಸು ಫಿಸಿಕ್ಸ್ ಅಲ್ಲಿ ಮ್ಯಾಥಮ್ಯಾಟಿಕ್ಸ್ ಬೇಕೇ ಬೇಕು. ಸೊ ಅದಕ್ಕೆ ಮ್ಯಾಥ್ಸ್ ಅನ್ನು ಸ್ಟ್ರೆಸ್ ಮಾಡ್ತಾರೆ. ಮ್ಯಾಮ್ ನನಗನ್ಸುತ್ತೆ ಹೇಳ್ತೀನಿ, ಮ್ಯಾಥ್ಸು ಆಸ್ ಅ ಸಬ್ಜೆಕ್ಟ್ ನೋಡೋಕ್ಕಿಂತ ನಮ್ಮ ಮ್ಯಾಥ್ಸ್ ನಮ್ಮ ಬ್ರೈನ್ಗೆ ಒಂದು ಜಿಮ್ ಇದ್ದಂಗೆ ಅಂತ ಅನ್ಸುತ್ತೆ. ಒಂಥರ ಎಕ್ಸರ್ಸೈಸ್ ಮಾಡಿ ಸ್ಟ್ರಾಂಗ್ ಮಾಡುವಂತ ಒಂದು ಇದು ನಿಮ್ಗೆ ಅನ್ಸುತ್ತೆ? ಹೌದು, ಖಂಡಿತ. ಯಾಕೆಂದ್ರೆ ನಾವು ಇಲ್ಲಿ ನಾನು ಅಬ್ಯಾಕಸ್ ಟ್ರೈನಿಂಗ್ ತಗೊಂಡಿರೋದ್ರಿಂದ ಅದು ಇಟ್ಸ್ ಅ ಹೋಲ್ ಬ್ರೈನ್ ಡೆವಲಪ್ಮೆಂಟ್ ಪ್ರೋಗ್ರಾಮ್. ಲೆಫ್ಟ್ ಬ್ರೈನ್ ಅನ್ನು ಆಕ್ಟಿವೇಟ್ ಮಾಡುತ್ತೆ, ರೈಟ್ ಬ್ರೈನ್ ಅನ್ನು ಆಕ್ಟಿವೇಟ್ ಮಾಡುತ್ತೆ. ಲೆಫ್ಟ್ ಬ್ರೈನ್ ಏನ್ ಮಾಡುತ್ತೆ ಅಂದ್ರೆ ಕಾನ್ಸಂಟ್ರೇಷನು, ಮೆಮರಿ ಪವರು, ಆಮೇಲೆ ಕ್ರಿಯೇಟಿವ್ ಅಬಿಲಿಟೀಸು ಅದೆಲ್ಲ ಲೆಫ್ಟ್ ಬ್ರೈನ್ ನೋಡ್ಕೊಳುತ್ತೆ. ರೈಟ್ ಬ್ರೈನು ಫೋಟೋಗ್ರಾಫಿಕ್ ಮೆಮರಿ, ಇಮ್ಯಾಜಿನೇಷನು ಅವೆಲ್ಲ. ಸೊ ಈ ಅಬ್ಯಾಕಸ್ಸಲ್ಲಿ ನಾವು ಮಕ್ಕಳು 2 ಹ್ಯಾಂಡ್ಸನ್ನು ಯೂಸ್ ಮಾಡೋದ್ರಿಂದ 2 ಪಾರ್ಟ್ ಆಫ್ ದ ಬ್ರೈನು ಅಟ್ ದ ಸೇಮ್ ಟೈಮ್ ಫಂಕ್ಷನ್ ಆಗುತ್ತೆ. ನನ್ಗೆ ಗೊತ್ತಿರೋದು ಒಂದೇ ಬ್ರೈನ್ ನಮಗೆ ಅಂತ. ಅದರಲ್ಲಿ ಲೆಫ್ಟ್ ಬ್ರೈನ್ ರೈಟ್ ಬ್ರೈನ್ ಅದು ಫಿಸಿಕಲಿ ಬೇರೆ ಬೇರೆನಾ ಅಥವಾ ಬರೀ ಒಂದು ಆಪರೇಷನಲ್ಲಿ ಬೇರೆ ಬೇರೆ ಇಷ್ಟು ಭಾಗ ಇದನ್ನ ಮಾಡಿ ಆಪರೇಷನಲಿ? ಓಕೆ ಮ್ಯಾಮ್, ಈಗ ಬರ್ತೀನಿ ವೇದಿಕ್ ಮ್ಯಾಥಮೆಟಿಕ್ಸ್ ಅಬ್ಯಾಕಸ್ಗೆಲ್ಲ ಬರ್ತೀನಿ ಮ್ಯಾಮ್. ಅದಕ್ಕೂ ಮುಂಚೆ ಸ್ವಲ್ಪ ನಾನು ನಿಮ್ಮ ಇಂಟ್ರೆಸ್ಟ್, ಯಾಕಂದ್ರೆ ನನಗೆ ನಾನು ಸ್ಕೂಲಲ್ಲಿ ಹೋಗ್ಬೇಕಾದ್ರೆ ಎಲ್ಲ ಮಕ್ಳು ನೋಡ್ಬೇಕಾದ್ರೆ ಕೆಲವು ಮಕ್ಕಳು ಸಖತ್ ಸ್ಮಾರ್ಟ್ ಆಗಿ ಮ್ಯಾಥ್ ಸಖತ್ ಮಾಡಿರ್ತಾರೆ. ಮ್ಯಾಥ್ಸ್ ಚೆನ್ನಾಗಿರೋ ಮಕ್ಕಳು ನಾನು ನೋಡಿದ್ದೀನಿ, ಯೂಶಲಿ ಬೇರೆ ಸಬ್ಜೆಕ್ಟ್ ಚೆನ್ನಾಗಿರ್ತಾರೆ. ಅದು ಅವ್ರ ಹತ್ರ ಯೂಶಲಿ ರ್ಯಾಂಕ್ ಸ್ಟೂಡೆಂಟ್ಸ್ ಇರ್ಬೋದು, ಫಸ್ಟ್ ಬೆಂಚ್ ಸ್ಟೂಡೆಂಟ್ಸ್, ಇವುಗಳು ತುಂಬಾ ಚೆನ್ನಾಗಿ ಮ್ಯಾಥ್ಸ್ ಮಾಡ್ತಿರ್ತಾರೆ. ನಾನು ಮ್ಯಾಥ್ಸ್ ಚೆನ್ನಾಗಿ ಕಲ್ತ್ರೆ ನನಗೆ ಬೇರೆ ಸಬ್ಜೆಕ್ಟಲ್ಲೂ ನಾನು ಇಂಪ್ರೂವ್ ಆಗೋ ಚಾನ್ಸಸ್ ಇದೆಯಾ? ಖಂಡಿತ. ಯಾಕೆಂದರೆ ಮ್ಯಾಥ್ಸಲ್ಲಿ ಸ್ವಲ್ಪ ರೀಸನಿಂಗ್ ಬೇಕು, ಲಾಜಿಕಲ್ ಥಿಂಕಿಂಗ್ ಬೇಕು. ಸೊ ಆ ಲಾಜಿಕಲ್ ಥಿಂಕಿಂಗ್ ಎಲ್ಲ ಸಬ್ಜೆಕ್ಟ್ ಬೇಕಾಗಿರೋದ್ರಿಂದ ಸೊ ಸಾಮಾನ್ಯ ಸ್ವಲ್ಪ ಮ್ಯಾಥ್ಸಲ್ಲಿ ನಂಬರ್ಸಲ್ಲಿ ಚೆನ್ನಾಗಿರೋರು ಮಿಕ್ಕಿದ ಸಬ್ಜೆಕ್ಟಲ್ಲೂ ಚೆನ್ನಾಗಿರ್ತಾರೆ. ನಾನು ನೋಡ್ತಾ ಇರೋಂಗೆ ನಮ್ಮ ಮ್ಯಾಥಮೆಟಿಕ್ಸ್ನ ಸ್ಕೂಲಲ್ಲಿ ಟೀಚರ್ ಹೇಳ್ಕೊಡ್ತಾರೆ. ಯೂಶಲಿ ಮ್ಯಾಥಮೆಟಿಕ್ಸ್ ಟೀಚರ್ ಏನು ಮಾಡ್ತಾರೆ, ಅವರೊಂದು ಡಿಗ್ರಿ ಮುಗಿಸ್ಕೊಂಡು ಬಂದು ಹೇಳ್ಕೊಡ್ತಾರೆ. ಮ್ಯಾಥ್ಸಲ್ಲಿ ನಾನು ನೋಡಿರೋದು ಸ್ಕೂಲಲ್ಲಿ ಟೀಚರ್ಸ್ನ ಬ್ಲೇಮ್ ಮಾಡೋಕ್ಕೆ ನಂಗೆ ಇಷ್ಟ ಇಲ್ಲ. ಯಾಕಂದರೆ ಅವ್ರಿಗೂ ಒಂದು ಪ್ರೆಷರ್ ಇರುತ್ತೆ, ನಾವು ಪೋರ್ಷನ್ಸ್ ಕಂಪ್ಲೀಟ್ ಮಾಡಬೇಕು, ಕೊಟ್ಟಿರೋ ಇಷ್ಟ ಮುಗಿಸ್ಬೇಕು ಅಂತ ಅವ್ರಿಗೂ ಒಂದು ಪ್ರೆಷರ್ ಇರುತ್ತೆ. ಸೊ ನಮ್ಮ ಮ್ಯಾಥ್ಸ್ ಸ್ಕೂಲಲ್ಲಿ ಹೇಳ್ಕೊಡೋದು ಕಂಪ್ಲೀಟಾಗಿ ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ ಅಂತ ನನಗನ್ಸುತ್ತೆ. ಇಟ್ಸ್ ನಾಟ್ ಟು ಬಿಲ್ಡ್ ಮ್ಯಾಥಮೆಟಿಕಲ್ ಬ್ರೈನ್ನ ಬಿಲ್ಡ್ ಮಾಡೋಕ್ಕೆ ಪ್ರಯತ್ನ ಪಡ್ತಾ ಇಲ್ಲ ಅಂತ ಕೆಲವು ಟೀಚರ್ಸ್ ಇದ್ದಾರೆ. ನನಗೆ ಗೊತ್ತಿರೋ ತುಂಬ ಒಳ್ಳೆ ಟೀಚರ್ಸ್ ಇದ್ದಾರೆ. ಬಟ್ ಜನರಲಿ ಆ ಥರ ಒಳ್ಳೆ ಟೀಚರ್ಸ್ ಎಲ್ಲ ಮಕ್ಳಿಗೂ ಸಿಗೋದಿಲ್ಲ. ಸೊ ನಾನು ಈಗ ನನ್ನ ಮಗು ಈಗ ಫಾರ್ ಎಕ್ಸಾಂಪಲ್ ನಾವು ಪೇರೆಂಟ್, ನನ್ನ ಮಗು ಈಗ ಇನ್ನು LKG ಪ್ರಿ-KG ಅಂತ ಅಂದ್ಕೊಳ್ಳೋಣ. ಈಗಲಿಂದಾನೇ ಆ ಮಗುಗೆ ನಾನು ಮ್ಯಾಥಮೆಟಿಕಲ್ ಬ್ರೈನ್ ಬರ್ಸೋಕ್ಕೆ ನಾನು ಹೆಲ್ಪ್ ಮಾಡ್ಬೋದಾ? ಇಫ್ ನನ್ನ ಮಗು, ನಾನು ಡಿಫ್ರೆಂಟ್ ಸ್ಟೇಜಸ್ ಆಫ್ ಲೈಫ್ ಕೇಳ್ತೀನಿ ಮ್ಯಾಮ್. ಈಗ ಫಸ್ಟ್ ಲೆಟ್ ಅಸ್ ಸ್ಟಾರ್ಟ್ ವಿತ್ ಒಂದು ಪ್ರಿ-KG ಮಗು ಅಥವಾ ಒಂದು ಇನ್ನೂ ಈಗ ಸ್ಕೂಲ್ ಹೋಗ್ತಾ ಇರೋ ಮಗು. ಈ ಥರ ಮಕ್ಕಳಿಗೂ ನಾನು ಮ್ಯಾಥಮೆಟಿಕಲ್ ಬ್ರೈನ್ ಬರ್ಸೋಕ್ಕೆ ಪ್ರಯತ್ನ ಪಡ್ಬೋದಾ ಆಸ್ ಅ ಪೇರೆಂಟ್? ಹೌದು, ಮಾಡ್ಬೋದು. ಯಾಕೆಂದರೆ ಈಗ ಒಂದು 4 ವರ್ಷ ಮಗುಗೆ ಸ್ವಲ್ಪ ಎಲ್ಲ ಗೊತ್ತಿರುತ್ತೆ. ಈಗ ಸಪೋಸ್ ಅಡಿಷನ್ ಅಂದರೆ ಏನು ಮಕ್ಕಳಿಗೆ ಹೇಳ್ಕೊಡ್ಬೋದು. ಈಗ 2 ಹಣ್ಣಿದೆ, ಇದರಲ್ಲಿ 2 ಸೇರಿಸಿದ್ರೆ ಎಷ್ಟಾಗುತ್ತೆ? ಸೊ ಅದಕ್ಕೆ ಅಡಿಷನ್ ಬರುತ್ತೆ, ಪ್ಲಸ್ ಅಡಿಷನ್. ಸೊ 4. ಸೊ ಆ 4 ವರ್ಷದ ಮಗುಗೆ ಅದು ಬರುತ್ತೆ. ಈಗ ಪ್ರಾಕ್ಟಿಕಲ್ ಆಗಿ ಇಟ್ಕೊಂಡು ಮಾಡ್ಬೋದು. ಈಗ 4 ಬೊಂಬೆ ಇದೆ, ಅದರಲ್ಲಿ 2 ತೆಗೆದುಬಿಟ್ರೆ ಎಷ್ಟಾಗುತ್ತೆ? 2. ಸೊ ಆ ಥರ ಅಡಿಷನ್ ಸಬ್ಟ್ರಾಕ್ಷನ್ ಆಗಲೇ ಮಕ್ಕಳಿಗೆ ಒಂದು ಚೂರು ಕಲಿಸ್ಬೋದು. ಈಗ ಕೌಂಟ್ ಮಾಡೋದು ಅವೆಲ್ಲ ಮಕ್ಕಳಿಗೆ ಅವತ್ತಿನ ಒಂದು 4 ಇಯರ್ಸಲ್ಲೇ ಕಲ್ತ್ಕೋತವೆ ಮಕ್ಕಳು. ಸೊ ಪ್ರಾಕ್ಟಿಕಲ್ ಆಗಿ ನಾವು ಮಾಡಿದ್ರೆ ಮಕ್ಕಳಿಗೆ ಇಂಟ್ರೆಸ್ಟು ಬರುತ್ತೆ. ಹಾಗೇನೆ ಕೆಲವು ಸತಿ ದೊಡ್ಡ ಮಕ್ಕಳಿಗೆ ಮಲ್ಟಿಪ್ಲಿಕೇಶನ್ ಅಂದ್ರೆ ಏನು ಅಂತ ಗೊತ್ತಿಲ್ಲ, ಎಷ್ಟು ಟೈಮ್ಸ್ ಏನು ಅಂದ್ರೆ 8 ಟೈಮ್ಸ್ ಅಂತ ಕೇಳ್ತಾರೆ. ಫಸ್ಟ್ ಮಗ್ಗಿ ನಾವೆಲ್ಲ ಒಂದೊಂದು 2 ಆ ಥರ ಹೇಳ್ಕೊಂಡೇ ಬಂದಿದ್ದು. ಅದೆಲ್ಲ ಮಾಡ್ಬೇಕಾ? ಯೂಸ್ ಆಗುತ್ತಾ ನಮಗೆ? ಖಂಡಿತ ಆಗುತ್ತೆ. ಯಾಕೆಂದ್ರೆ 6th ಸ್ಟ್ಯಾಂಡರ್ಡ್ 7th ಸ್ಟ್ಯಾಂಡರ್ಡ್ ಮಕ್ಕಳಿಗೇನೆ ಮಗ್ಗಿ ಹೇಳಿದ್ರೆ ಅವ್ರಿಗೆ ಮೊದ್ಲಿಂದ ಹೇಳಿದ್ರೆ ಬರುತ್ತೆ. ಆ ಮಧ್ಯ 6, 7 ಎಷ್ಟು ಗೊತ್ತಿಲ್ಲ ಅವಕ್ಕೆ. ಮಗ್ಗಿಯಿಂದ ಏನು ಅಂತ ಫಸ್ಟ್ ಅವಕ್ಕೆ ಕಲ್ತ್ಕೋಬೇಕು. 7 ಟೈಮ್ಸ್ 2 ಟೈಮ್ಸ್ ಆ್ಯಡ್ ಮಾಡಿದ್ರೆ 14, 3 ಟೈಮ್ಸ್ ಆ್ಯಡ್ ಮಾಡಿದ್ರೆ 21. ಹಾಗೆ ಅವ್ರಿಗೆ ಅದು ಹೇಳ್ಕೊಡ್ಬೇಕು. ನಮ್ಮ ಕಾಲದಲ್ಲೆಲ್ಲ ಈವನ್ ಅಡಿಷನ್ ಮಗ್ಗಿ ಇತ್ತು. ನಮ್ಮ ತಮಿಳ್ನಾಡಿನಲ್ಲಿ ತಮಿಳಲ್ಲಿ ಅಡಿಷನ್ ಮಗ್ಗಿ 1 1 2 2 1 3 3 1 4 4 1 5 ಅಂತ 2 1 3 2 2 4 2 3 5 2 4 6 ಅಂತ. ಸೊ ನಮಗೆ 9 ತನಕ ಅಡಿಷನ್ ಟೇಬಲ್ಸ್ ಇತ್ತು. ವಾವ್! ನಮ್ಮ ಕರ್ನಾಟಕದಲ್ಲಿ ದಯವಿಟ್ಟು ಈ ವಿಡಿಯೋ ನೋಡ್ತಿರೋರು ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ, ಈ ಥರ ಒಂದು ಅಂತ. ನನಗಂತೂ ಜ್ಞಾಪಕ ಇಲ್ಲ. ನನಗೆ ಒಂದೊಂದು 2 ಇದೆ ಅಂದ್ರೆ ಮಲ್ಟಿಪ್ಲಿಕೇಶನ್ ಬಗ್ಗೆ ಇತ್ತು. ವಾವ್! ಅಡಿಷನ್ ನಮ್ಗೆ ಅಲ್ಲಿ ತಮಿಳ್ನಾಡಲ್ಲಿ ಹೇಳ್ಕೊಡೋರು. ತಕ್ಷಣ ನಂಗೆ ಅಡಿಷನ್ ಅಂದ್ರೆ ನಾನು ಹೇಳ್ಬಿಡ್ತೀನಿ ಆನ್ಸರು. ಸೊ ಆ ತರ ಅಲ್ಲಿ ಅಡಿಷನ್ ಟೇಬಲ್ಸ್ ಇತ್ತು. ಈವನ್ ಮೈನಸ್ ಟೇಬಲ್ಸ್ ಹೇಳ್ಕೊಟ್ಟಿದ್ರು ಅನ್ಸುತ್ತೆ, ನಂಗೆ ಅಷ್ಟು ಜ್ಞಾಪಕ ಇಲ್ಲ. ಅದೇ ರಿವರ್ಸ್. ಇದು ಬರೀ ನಿಮ್ ಸ್ಕೂಲ್ ಮಾತ್ರ? ಅಲ್ಲಿ ತಮಿಳ್ನಾಡಲ್ಲಿ ಸುಮಾರು ಎಲ್ಲ ಹೇಳ್ಕೊಡೋರು. ಓಕೆ, ಇದೊಂದು ಬೇಸಿಕ್ಸ್ ಒಂದು ನಮ್ಗೆ ಕೂತ್ಕೊಂಡ್ಬಿಟ್ರೆ ಮೈಂಡ್ ಅಲ್ಲಿ ಇದ್ರ ಒಂದು ಮೆಮೊರಿಯಲ್ಲಿ 6+9 ಅಂದ್ರೆ 15 ಹೇಳ್ಬಿಡ್ತೀವಿ. ಹಿಂಗೆ ಮಾಡೋ ಹಂಗಿಲ್ಲ. ನಮ್ಗೆ ಫುಲ್ 1 to 10 ತನಕ ನಮ್ಗೆ ಅಡಿಷನ್ ಟೇಬಲ್ಸ್ ಹೇಳ್ಕೊಡೋರು. ವಾವ್, ಸೂಪರ್. ಯಾಕೆ ತೆಗೆದ್ರು ಅಂತಾನೆ ಗೊತ್ತಾಗ್ತಿಲ್ಲ. ನಮ್ಮ ಕರ್ನಾಟಕದಲ್ಲಂತೂ ಮಕ್ಕಳುಗಳಿಗೆ ಈ ಮಗ್ಗಿ ಹೇಳೋದು ಪ್ರತೀತಿನೇ ಇಲ್ಲ. ನಮ್ಗೆ ಮಗ್ಗಿ ಹೇಳೋ ಮಾತ್ರ ಬರೆಸೋರು ಎಲ್ಲ ಮಾಡೋರು.
ನಮಗೆ ಕೆಲವು ಸಬ್ಜೆಕ್ಟ್ಸ್ ತುಂಬ ಕಷ್ಟ ಇರೋದು ಮ್ಯಾಮ್, ಅದನ್ನು ಕೇಳಬೇಕು ಕೊಂಡೆ ನಿಮಗೆ. ಕೆಲವು ಬಗ್ಗೆ ನಮ್ಗೆ ತುಂಬ ಈಸಿಯಾಗಿ ಅರ್ಥ ಆಗುತ್ತೆ, ಹೌದು. ಕೆಲವು ಅರ್ಥ ಕಷ್ಟ ಆಗುತ್ತೆ. ಯಾಕೆ ಅದು ಗೊತ್ತಿಲ್ಲ. ಆ್ಯಕ್ಚುಲಿ ಸಾಮಾನ್ಯ ವೇದಾಸಲ್ಲೂ ಅಷ್ಟೇ, ಅದು ಅಷ್ಟೇ 9 ಇಸ್ ಅ ವೆರಿ ಸ್ಪೆಷಲ್ ನಂಬರ್. ಹೌದು. ಸೊ ಸಾಮಾನ್ಯ ನೋಡಿ, ನೀವು 9 ಇದು ಮಾಡಿದ್ರೆ ಎಲ್ಲ ಸ್ವಲ್ಪ ಬೇಗ ನಾವು ಕ್ಯಾಚ್ ಮಾಡ್ಬೋದು. ಹೌದು ಹೌದು. 9 ನಮಗೆ ನಮ್ಮ ಒಂದು ಇದರಲ್ಲಿ ವೆರಿ ಸ್ಪೆಷಲ್ ನಂಬರ್. ಆ್ಯಕ್ಚುಲಿ ನನಗೆ ಇವತ್ತಿಗೂ ಆಶ್ಚರ್ಯ ಆಗುತ್ತೆ. ನಮ್ಮ ಒಂದು ಹಿಂದಿನ ಋಷಿ ಮುನಿಗಳೆಲ್ಲ ನೋಡ್ಕೊಂಡ್ರೆ ಭೂಮಿಯಿಂದ ಸೂರ್ಯನ ಡಿಸ್ಟೆನ್ಸ್ ಕರೆಕ್ಟಾಗಿ ಹೇಳ್ತಿರೋದ್ರು, ಇದೆಲ್ಲ ಪರ್ಫೆಕ್ಟಾಗಿ ಹೇಳಿ ಇದೆಲ್ಲ ನಮ್ಮ ವೇದಗಳಲ್ಲಿ ಇದರಲ್ಲೆಲ್ಲ ಆಲ್ರೆಡಿ ನಮೂದನೆ ಮಾಡಿಬಿಟ್ಟಿದ್ರು. ಈಗ ನನಗೆ ನೀವು ವೇದಿಕ್ ಮ್ಯಾಥಮೆಟಿಕ್ಸ್ ಅಂತ ಬೇರೆ ಹೇಳಿದ್ರಿ, ನಿಮ್ಗೆ ಅನ್ಸುತ್ತಾ ಮ್ಯಾಮ್ ಈ ವೇದಿಕ್ ಮ್ಯಾಥಮೆಟಿಕ್ಸ್ ಅಂತ ನಾಲೆಡ್ಜಿಂದ ಅವ್ರುಗಳು ಅದೆಲ್ಲ ಕಂಡಿಡಿಯಕ್ಕೆ ಸಾಧ್ಯ ಆಗಿತ್ತು ಅಂತ? ಹೌದು, ಖಂಡಿತ. ಅದು ಯೂಸ್ ಮಾಡಿ ಅವ್ರುಗಳೆಲ್ಲ ಅದು ಮಾಡಿ, ಅವ್ರುಗಳು ಸ್ಪಿರಿಚುವಲ್ ಇದರಿಂದ ಅವ್ರುಗಳಿಗೆ ಪ್ರೇರಣೆ. ಓಕೆ. ವೇದಿಕ್ ಮ್ಯಾಥಮೆಟಿಕ್ಸ್ ಅಂದರೆ ವೇದದಲ್ಲಿ ಇದೆಯಾ? ಇದು ಯಾವ ವೇದದಲ್ಲಿ ಇದೆ? ಅಥರ್ವ ವೇದ ಅದರಲ್ಲಿ ಇದು ಇದೆ ವೇದಿಕ್ ಮ್ಯಾಥಮೆಟಿಕ್ಸು. ಆಮೇಲೆ ಇದನ್ನ ಭಾರತಿ ಕೃಷ್ಣ ತೀರ್ಥ ಸ್ವಾಮಿಗಳು ಅಂತ ಪೂರಿ ಮಠ ಅವರು ರೀಇನ್ವೆಂಟ್ ಮಾಡಿ ಇನ್ ಬಿಟ್ವೀನ್ 1911 and 18 and he has published a book in 1965. ಓಕೆ. ವೇದಿಕ್ ಮ್ಯಾಥಮೆಟಿಕ್ಸ್. ಮ್ಯಾಮ್ ವೇದಿಕ್ ಮ್ಯಾಥಮೆಟಿಕ್ಸ್ ಅಂದರೆ ಏನು? ವಾಟ್ ಈಸ್ ದ ಸ್ಪೆಷಾಲಿಟಿ ಅಂತ ಅದ್ರ ಬಗ್ಗೆ ಸ್ವಲ್ಪ ಇಂಟ್ರೊಡಕ್ಷನ್ ಕೊಡಿ ಮ್ಯಾಮ್. ಏನು ಅಂದರೆ ಯು ಕ್ಯಾನ್ ಗೆಟ್ ಆನ್ಸರ್ ಕ್ವಿಕ್ಲಿ ಇನ್ ಒನ್ ಲೈನ್. ಆ್ಯಂಡ್ ಇದರಲ್ಲಿ ಸೂತ್ರಾಸ್ ಅಂತಿದೆ. ಸೂತ್ರಾಸ್ ಮೀನ್ಸ್ ಫಾರ್ಮುಲಾಸ್. ಸೊ ಬೈ ಅಪ್ಲೈಯಿಂಗ್ ದಟ್ ಫಾರ್ಮುಲಾ, ಇಫ್ ಯು ಅಪ್ಲೈ ದಟ್ ಫಾರ್ಮುಲಾ ಯು ವಿಲ್ ಗೆಟ್ ಅನ್ ಆನ್ಸರ್. ಎಕ್ಸಾಂಪಲ್ ಹೇಳಿ ಮ್ಯಾಮ್. ಈಗ ಏಕನ್ಯೂನೇನ ಪೂರ್ವೇಣ ಅಂತ ಇದೆ. ಈ ಸೂತ್ರಾಸ್ ಎಲ್ಲ ಇನ್ ಸ್ಯಾನ್ಸ್ಕ್ರಿಟ್. ಓಕೆ. ಸೊ ಏಕನ್ಯೂನೇನ ಪೂರ್ವೇಣ 1 ಬಿಫೋರ್ ದ ಪ್ರೀವಿಯಸ್ ನಂಬರ್ ಅಂತ. Okay. Okay. This sutra is applicable for any number. Multiplier should be 999, 999, any number of 9s. Okay. Ega 15 into 99. 15 into 99. Okay. Okay. 99, the previous number is 15. Okay. 1 less is 14. Okay. So left hand side of the answer will be 14. Okay. Okay. Right hand side will be 1485. That is, each digit should be subtracted from 9. 9 minus 1 is 8. 9 minus 4 is 5. So 1485. This is the answer. Wow. ಇನ್ನೊಂದು ಎಕ್ಸಾಂಪಲ್ ತಗೊಳ್ಳೋಣ ಮ್ಯಾಮ್. ಓಕೆ. 8 into 999 ಮಾಡೋಣ ಮ್ಯಾಮ್. 8 into 999. You should, ಏನು ಅಂದರೆ number of digits should be equal. Okay. Okay. Both the multiplier should be equal and so ಇಲ್ಲಿ multiplicand ಇಲ್ಲಿ 1 digit ಇದೆ, multiplier ಅಲ್ಲಿ 3 digits ಇದೆ. So to equal the digits you should add 0 zeros before that. Okay. 008 into 999. Okay. 8 previous number 7. So left hand side is 7. Okay. And the right hand side is 7992. 2 ಹೆಂಗ್ ಬಂತು ಇಲ್ಲಿ? 9 minus 7 is 2. 9 minus 7 2. ಅಷ್ಟೇ ಆನ್ಸರ್? ಅಷ್ಟೇ. 7992. You can check it out. ವಾವ್. ಚೆಕ್ ಮಾಡ್ತೀನಿ ಮ್ಯಾಮ್ ಒಂದೇ ಒಂದ್ಸರಿ. ಇಟ್ ವೆರಿ ಇಂಟ್ರೆಸ್ಟಿಂಗ್. ಇಷ್ಟು ಫಾಸ್ಟ್ ಆಗಿ ಮಾಡ್ಬಿಟ್ರಿ ನೀವು. 8 into 999. 8 into 999. 7992 ಆನ್ಸರ್. ಪರ್ಫೆಕ್ಟ್ ಮ್ಯಾಮ್, ಸೂಪರ್. ನಂಗೆ ಇನ್ನೊಂದು ಸ್ವಲ್ಪ ನಿಮ್ಮ ಹತ್ರ ಕೇಳಿ ಮ್ಯಾಮ್, ಇನ್ನೊಂದು ಮಾಡೋಣ ಮ್ಯಾಮ್ ಪ್ಲೀಸ್. 17 into 99. 17 into 9. ಇದು ಅಲ್ಲಿ ಡಿಜಿಟ್ಸ್ ಆರ್ ಈಕ್ವಲ್. ನಾನೇ ಮಾಡಲು ಟ್ರೈ ಮಾಡ್ತೀನಿ. 17 into 16 ಲೆಫ್ಟ್ ಹ್ಯಾಂಡ್ ಸೈಡ್ 16 ಆಗುತ್ತೆ. ಸೊ 99 minus 16 ಮಾಡ್ಬೇಕು ನಾನು. 99 16 ಅಂದ್ರೆ 16 ಅಲ್ವಾ? 83. 1683. ಸೂಪರ್. ನಂಗೆ ಮ್ಯಾಥಮೆಟಿಕ್ಸ್ ಬಂದೇ ಬಿಡ್ತು, ವೇದಿಕ್ ಮ್ಯಾಥಮೆಟಿಕ್ಸ್. ಸೊ ಇಟ್ಸ್ ವೆರಿ ಈಸಿ ಮ್ಯಾಮ್. ಸೂತ್ರನ ಅಪ್ಲೈ ಮಾಡಿದ್ರೆ ಯು ವಿಲ್ ಗೆಟ್ ಇಟ್. ವಾವ್. ಹೀಗೆ ಬೇರೆ ಎಲ್ಲದಕ್ಕೂ ಎಲ್ಲ ಸಿಚುಯೇಷನ್ಗೂ ಸೂತ್ರಗಳಿದೆಯಾ? ಆಕ್ಚುಲಿ ಟ್ರಿಗ್ನಾಮೆಟ್ರಿನಲ್ಲೂ ಈ ಸೂತ್ರಸ್ ಎಲ್ಲ ಅಪ್ಲೈ ಮಾಡ್ಬೋದು ಅಂತ ಏನೇನೋ ಇದೆ. ಆದರೆ ನಂಗೆ ಅದ್ರ ಬಗ್ಗೆ ಗೊತ್ತು. ಬೇಸಿಕ್ ಅಂದರೆ ಅಡಿಷನ್, ಸಬ್ಟ್ರಾಕ್ಷನ್, ಕ್ಯೂಬಿಂಗ್ ಆಫ್ ನಂಬರ್ಸ್, ಸ್ಕ್ವೇರ್ ರೂಟ್ ಆಫ್ ನಂಬರ್ಸ್, ಕ್ಯೂಬ್ ರೂಟ್ ಆಫ್ ನಂಬರ್ಸ್, ಅದೆಲ್ಲ ಸೂತ್ರ ಇದೆ. ಸೊ ಅದು ಆ ಸೂತ್ರ ಅಪ್ಲೈ ಮಾಡಿದ್ರೆ ಯು ವಿಲ್ ಗೆಟ್ ದ ಆನ್ಸರ್ ಇನ್ ಒನ್ ಲೈನ್. ಸೊ ದಿಸ್ ಇಂಪ್ರೂವ್ಸ್ ಈ ಕಾಂಪಿಟೇಟಿವ್ ಎಕ್ಸಾಮ್ಸ್ಗೆಲ್ಲ ಟೈಮ್ ಲಿಮಿಟ್ ಇರುತ್ತಲ್ವಾ, ಸೊ ಬೇಗ ಮಾಡಿಬಿಡ್ಬೋದು. ಎಕ್ಸಾಕ್ಟ್ಲಿ. ನಾನು ಅದನ್ನೇ ನಿಮ್ಗೆ ಕೇಳಬೇಕು ಅನ್ಕೊಂಡೆ. ಈಗ ನಮಗೆ ಒಂದು ಕಾಂಪಿಟೇಟಿವ್ ಎಕ್ಸಾಮ್ ಅಂದರೆ ಆ್ಯಕ್ಚುಲಿ ಒಂದು ಕಾಂಪಿಟೇಟಿವ್ ಎಕ್ಸಾಮ್ ಹೆಂಗೆ ಡಿಸೈನ್ ಮಾಡಿರ್ತಾರೆ ಅಂದರೆ, ಅಗೇನ್ ವ್ಯೂವರ್ಸ್ ನೀವು ತಿಳ್ಕೊಳ್ಳಿ, ಕಾಂಪಿಟೇಟಿವ್ ಎಕ್ಸಾಮ್ ಹೆಂಗೆ ಕ್ರಿಯೇಟ್ ಮಾಡಿರ್ತಾರೆ ಅಂದರೆ, ನಿಮಗೆ ಕೊಟ್ಟಿರೋದೊಂದು 3 hours ಕೊಟ್ಟಿರ್ತಾರೆ ಅಂತ ತಿಳ್ಕೊಳ್ಳಿ. ಆ 3 hours ಮ್ಯಾಥಮೆಟಿಕ್ಸಲ್ಲಿ ತುಂಬ ಎಕ್ಸ್ಪೀರಿಯನ್ಸ್ಡ್ ಏನೋ ಒಂದು ಇರ್ತಾರೆ. ಅವರು ಕೂಡ ಒಂದು ಫಾರ್ ಎಕ್ಸಾಂಪಲ್ ಒಂದು 3 hours ಒಂದು 100 sumsನ ನೀವು ಮಾಡ್ಬೋದು ಅಂತ ಅಂದ್ಕೊಳ್ಳೋಣ. ಬಟ್ ಅವ್ರು ಏನು ಮಾಡ್ತಾರೆ ಅಂದರೆ ಒಂದು 300 sums ಕೊಟ್ಬಿಟ್ಟಿರ್ತಾರೆ ಬೇಕು ಅಂತಾನೆ. ನೀವು 300 sums ಯಾರು ಮಾಡೋಕ್ಕಾಗಲ್ಲ, ಬಟ್ ಬೇಕು ಅಂತ 300 sums ಕೊಟ್ಟಿರ್ತಾರೆ ಒಂದು ಕಾಂಪಿಟೇಟಿವ್ ಎಕ್ಸಾಮಲ್ಲಿ. ಎಕ್ಸ್ಪರ್ಟೇ 100 ಮಾಡೋಕ್ಕೆ ಸಾಧ್ಯ. ಸೊ ನೀವು ನಾರ್ಮಲ್ ಒಂದು ಆವ್ರೇಜ್ ಇರೋರು ಎಷ್ಟು ಮಾಡೋಕ್ಕಾಗುತ್ತೆ ಅಂತ ನೀವೇ ಯೋಚನೆ ಮಾಡ್ಕೊಳ್ಳಿ. ಕಾಂಪಿಟೇಟಿವ್ ಎಕ್ಸಾಮ್ ಏನಂದರೆ ಆ ಅಂಡರ್ ಪ್ರೆಷರಲ್ಲಿ ನೀವೆಷ್ಟು ರೈಟ್ ಆನ್ಸರ್ಸ್ ಕೊಡ್ತೀರಾ ಅನ್ನೋದೇ ಕಾಂಪಿಟೇಟಿವ್ ಎಕ್ಸಾಮ್ದು ಮೇನ್ ಉದ್ದೇಶ. ರೈಟ್ ಆನ್ಸರ್ಸ್ ನೋಡಿ, ಇದು ಕಾಂಪಿಟೇಟಿವ್ ಎಕ್ಸಾಮಲ್ಲಿ ಮೇಯ್ನಾಗಿ ಸೈಕಾಲಜಿ ಟೆಸ್ಟ್ ಮಾಡ್ತಿರ್ತಾರೆ. ನಾನೊಂದು ಕೆಲವು ಇಂಡಿಯಾದ ವೆರಿ ಟಫೆಸ್ಟ್ ಕಾಂಪಿಟೇಟಿವ್ ಎಕ್ಸಾಮ್ಸ್ನ ಪಾಸ್ ಮಾಡಿದ್ದೀನಿ ಮ್ಯಾಮ್. ಸೊ ಹಾಗೆ ನನಗೆ ಅದ್ರದ್ದೊಂದು
ಒಳಗುಟ್ಟು ಗೊತ್ತು. ಕಾಂಪಿಟೇಟಿವ್ ಎಕ್ಸಾಮಲ್ಲಿ ಎಷ್ಟು ರೈಟ್ ಆನ್ಸರ್ ಅನ್ನೋಕ್ಕಿಂತನೂ ಅಷ್ಟು ಸ್ಟ್ರೆಸ್ಸಲ್ಲಿ ಅಷ್ಟು ಕಮ್ಮಿ ಟೈಮಲ್ಲಿ ಆ ನೆಗೆಟಿವ್ ಮಾರ್ಕ್ಸ್ ಇರುತ್ತೆ. ಎಕ್ಸಾಕ್ಟ್ಲಿ, ಟೈಮ್ ಪ್ರೆಷರ್ ಇರುತ್ತೆ. ಸೊ ಟೈಮ್ ಪ್ರೆಷರಲ್ಲಿ ನೀವು ಎಷ್ಟು ಜಾಸ್ತಿ ಮಾಡ್ತೀರಾ ಅನ್ನೋದನ್ನೇ ಟೆಸ್ಟ್ ಮಾಡ್ತಾರೆ. ಸೊ ವೇದಿಕ್ ಮ್ಯಾಥಮೆಟಿಕ್ಸ್ ನಿಜವಾಗ್ಲೂ ಅದರಲ್ಲಿ ಹೆಲ್ಪ್ ಮಾಡುತ್ತೆ. ಏನಂದ್ರೆ ಸ್ಟ್ರೆಸ್ ಕಡಿಮೆ ಮಾಡುತ್ತೆ. ಓಕೆ. ಸೊ ಬೇಗ ಮಾಡೋದ್ರಿಂದ ಸೊ ನಮಗೆ ಇಷ್ಟು ಬೇಗ ಮುಗಿಸೋದ್ರಿಂದ ನಮಗೆ ಸ್ಟ್ರೆಸ್ ಕಡಿಮೆ ಆಗುತ್ತೆ. ಸ್ವಲ್ಪ ನಿಧಾನಕ್ಕೆ ಮಿಕ್ಕಿದ್ದಕ್ಕೆ ಸ್ವಲ್ಪ ಹಾರ್ಟ್ ಪ್ರಾಬ್ಲಮ್ಸ್ ಎಲ್ಲ ವಿ ಕ್ಯಾನ್ ಗಿವ್ ಟೈಮ್ ಫಾರ್ ದಟ್. ಸೂಪರ್. ಆಕ್ಚುಲಿ ಒಂದು ದೊಡ್ಡ ಸಮ್ ಇದ್ರೆ ಆ ಸಮ್ ಒಳಗೆ ಕೆಲವು ಸ್ಟೆಪ್ ಮಲ್ಟಿಪ್ಲಿಕೇಶನ್ ಮಾಡಬೇಕು, ಕೆಲವು ಕಡೆ ಅಡಿಷನ್ ಮಾಡಬೇಕು, ಆ ಸ್ಟೆಪ್ಸ್ ಎಲ್ಲ ಈಸಿ ಆಗುತ್ತೆ. ಓವರ್ ಆಲ್ ನೀವು ಟೈಮ್ ಕನ್ಸಂಪ್ಷನ್ ಕಮ್ಮಿ ಆಗುತ್ತೆ. ಇದು ಕಲಿಯೋದಕ್ಕೆ ಎಷ್ಟು ಟೈಮ್ ಬೇಕು ಮ್ಯಾಮ್? ಎಷ್ಟೊತ್ತು ಬೇಕಾಗುತ್ತೆ? ಎಷ್ಟು ದಿನಗಳು ಬೇಕು? ಎಷ್ಟು ತಿಂಗಳುಗಳು ಬೇಕು? ಆಕ್ಚುಲಿ ನಾವು 2 ಟರ್ಮ್ಸ್ ಮಾಡ್ತೀವಿ. ಸೊ ಫಸ್ಟ್ ಟರ್ಮ್ ಒಂದು 3 to 4 months ಅಂಡ್ ಆಲ್ಮೋಸ್ಟ್ 8 months. 8 months ಇದ್ರೆ ಒಂದು ಕೆಲವು ಮಲ್ಟಿಪ್ಲಿಕೇಶನ್. ಹೌದು. ಇದು ಪ್ರಾಕ್ಟೀಸ್ ಕೂಡ ಮಾಡಬೇಕಾ ಮನೆಯಲ್ಲಿ ನಾವು? ಎಲ್ಲವಕ್ಕೂ ಪ್ರಾಕ್ಟೀಸ್ ಅನ್ನೋದು ಬೇಕೇ ಬೇಕು. ಅಟ್ಲೀಸ್ಟ್ ಒಂದು 15 to 20 minutes ಮಾಡಿದ್ರೆ ಸಾಕು ಎವ್ರಿ ಡೇ. ಓಕೆ. ಸೊ ನಾನು ಹೆಂಗೆ ಈಗ ನಂಗಂತೂ 9 ಕೊಟ್ಬಿಟ್ರೆ ಈಸಿಯಾಗಿ ಮಾಡ್ತೀನಿ. ಸೊ ಈ ಥರ ಮಾಡ್ಕೊಂಡು ಹೋದ್ರೆ ಈಸಿಯಾಗಿ ಕಲಿವು ಅಂತ ನೀವು ಹೇಳ್ತಾ ಇದ್ದೀವಿ. ಮ್ಯಾಮ್ ವೇದಿಕ್ ಮ್ಯಾಥಮೆಟಿಕ್ಸ್ ಅಂತ ಏನಿದೆ, ಇದು ಯಾಕೆ ಇನ್ನೂ ಅಷ್ಟೊಂದು ವೈಡ್ ಆಗಿ ಸ್ಪ್ರೆಡ್ ಆಗಿಲ್ಲ ನಿಮ್ಮ ಪ್ರಕಾರ? ಯಾಕೆ ಇನ್ನೂ ಇಷ್ಟು ಈಸಿ ಆಗಿದ್ರೆ ನಮಗೆ ಯಾಕೆ ಇಷ್ಟು ಈಸಿಯಾಗಿ ಸ್ಕೂಲ್ ಎಜುಕೇಶನ್ ಯಾಕಿಲ್ಲ? ಯಾಕೆ ಜನಕ್ಕೆ ಗೊತ್ತಾಗ್ತಿಲ್ಲ? ಒಂದು ಸ್ವಲ್ಪ ಆದ್ರೂ ನಮ್ಮ ಇಂಡಿಯಾದಲ್ಲಿ ನಮ್ಗೆ ಬೇಡ, ಯಾವುದೋ ವೆಸ್ಟರ್ನ್ ಕಂಟ್ರೀಸ್ ಅದನ್ನು ತೊಗೊಂಡು ಇಲ್ಲಿ ಮಾಡ್ತೀವಿ. ಸೊ ನಮ್ಮ ವೇದಸಲ್ಲಿ ಇರೋದನ್ನ ಈಗ ಎಷ್ಟೋ ಜನಕ್ಕೆ ಗೊತ್ತು. ನಮ್ಮ ಅಕಾಡೆಮಿಕ್ಸಲ್ಲಿ ತೊಗೊಂಬರ್ಬೇಕು. ತೊಗೊಂಬಂದ್ರೆ ಭಾಳ ಹೆಲ್ಪ್ ಆಗುತ್ತೆ ಮಕ್ಕಳಿಗೆ. ಆಮೇಲೆ ಮಕ್ಕಳಿಗೆ ಇಂಟ್ರೆಸ್ಟ್ ಬರುತ್ತೆ ಮ್ಯಾಥಮೆಟಿಕ್ಸಲ್ಲಿ, ನಂಬರ್ಸಲ್ಲಿ. ಈಸಿಯಾಗಿ ಸಾಲ್ವ್ ಮಾಡಿದೆ ಅಂದ್ರೆ. ಹೌದು. ಈಗ 144 into 11 ಅಂದರೆ ಸುಮ್ಮನೆ ಪಕ್ಕದ ನಂಬರ್ ಆ್ಯಡ್ ಮಾಡೋದು ಅಷ್ಟೇ. ಯು ವಿಲ್ ಗೆಟ್ 144 1 ಆ ಕಡೆ ಈ ಕಡೆ ಬರ್ಕೋಬೇಕು. ಫಸ್ಟ್ ಡಿಜಿಟ್ ಇಸ್ 1 and last digit is 1. So 1 plus 4 5, then 5. ಆಮೇಲೆ 4 plus 1 5. So 1551 will be the answer. Super. Very easily. 1551. 1551. ಇದು ನೀವು ಓಕೆ. ಸೊ ಎನಿ ಡಿಜಿಟ್ ಎನಿ ನಂಬರ್ ಎನಿ ಡಿಜಿಟ್ ಮಲ್ಟಿಪ್ಲೈ ಬೈ 11, ಮಲ್ಟಿಪ್ಲೈ ಬೈ 12 ಬೇರೆ ಥರ. ಅದೇ ಸ್ಮಾಲ್ ಡಿಫ್ರೆನ್ಸ್ ಅಷ್ಟೇ. ಓಕೆ ಮ್ಯಾಮ್, ನಿಮ್ಮ 2 ಟರ್ಮ್ಸ್ ಅಂತ ಹೇಳಿದ್ರಲ್ಲ ವೇದಿಕ್ ಮ್ಯಾಥಮೆಟಿಕ್ಸಲ್ಲಿ, ಈ 2 ಟರ್ಮ್ಸಲ್ಲಿ ನೀವು ಹೇಗೆ ಶುರು ಮಾಡ್ತೀರಾ? ಎಲ್ಲಿ ಶುರು ಮಾಡ್ತೀರಾ? ಎಲ್ಲಿ ಮುಗಿಸ್ತೀರಾ ಮ್ಯಾಮ್? ಅದೊಂದು ಸುಮ್ಮನೆ ಒಂದು ಹೈ ಲೆವೆಲ್ ಒಂದು ಕರಿಕ್ಯುಲಮ್ ನಮಗೆ ಹೇಳಕ್ಕೆ ಸಾಧ್ಯನಾ? ಇದು ಏನು ಅಂದರೆ ಆ ಸೂತ್ರ ಫಸ್ಟ್ 6 ಸೂತ್ರ ಸ್ವಲ್ಪ ಈಸಿ ಇರೋದನ್ನ ಫಸ್ಟ್ ಟರ್ಮ್ಗೆ ಹೇಳ್ಕೊಡ್ತೀವಿ. ಅದು ಫಸ್ಟ್ ಅಡಿಷನಿಂದ ಶುರು ಮಾಡ್ತೀವಿ. ಆಮೇಲೆ ಇಂಟು 11 into 12, ಆಮೇಲೆ ಸ್ಕ್ವೇರಿಂಗ್ ಆಫ್ ನಂಬರ್ಸ್ ಹೇಳ್ಕೊಡ್ತೀವಿ. ಆಮೇಲೆ ಮಲ್ಟಿಪ್ಲಿಕೇಶನ್ ಬರ್ತೀವಿ. ಆಮೇಲೆ ಸ್ಕ್ವೇರಿಂಗ್ ಆಫ್ ನಂಬರ್ಸ್. ಅದೆಲ್ಲ ಸುಮ್ಮನೆ ಒಂದು ಇದರಲ್ಲಿ ಸ್ಕ್ವೇರಿಂಗ್ ಆಫ್ ನಂಬರ್ಸ್ ಕೆಳಗಡೆ ಆನ್ಸರ್ ಬರೀಬೋದು ಯೂಸಿಂಗ್ ದಟ್ ಸೂತ್ರ. ದ್ವಂದ್ವ ಯೋಗ ಅಂತ ಅದಕ್ಕೆ ಹೆಸರು. ಅದು ಅಪ್ಲೈ ಮಾಡಿದ್ರೆ ವಿಲ್ ಗೆಟ್ ಎನ್ ಆನ್ಸರ್ ಅಷ್ಟೇ. ಈಗ 1 2 2 6 into 1 2 2 6 ಅಂದರೆ ನೀವೇನು 4 ಸ್ಟೆಪ್ ಬರೆದ್ರೆ ಕೆಳಗಡೆ ಆನ್ಸರ್ ಬರೀಬೋದು. ಏನು ಅಂದರೆ ಇಲ್ಲಿ ವೇದಿಕ್ ಮ್ಯಾಥಮೆಟಿಕ್ಸ್ ಅಲ್ಲಿ ಯಾವಾಗಲೂ ಫ್ರಮ್ ಲೆಫ್ಟ್ ಟು ರೈಟ್ ಆನ್ಸರ್ ವಿಲ್ ಬಿ. ಲೆಫ್ಟ್ ಇಂದ ರೈಟ್, ಈವನ್ ಇನ್ ಅಬ್ಯಾಕಸ್ ಯಾವಾಗಲೂ ಲೆಫ್ಟ್ ಇಂದಾನೇ ಆ್ಯಡ್ ಮಾಡೋದು. 100s ರಾಡ್ 10s ಈ ಕಡೆ ಬರುತ್ತೆ, ಈ ಕಡೆಯಿಂದ ಕ್ಯಾಲ್ಕುಲೇಷನ್. ಓಕೆ ಓಕೆ. ಅಬ್ಯಾಕಸ್ ಬರ್ತೀನಿ. ಇನ್ನು ವೇದಿಕ್ ಮ್ಯಾಥಮೆಟಿಕ್ಸ್ ಅಲ್ಲಿ ನನಗೆ ಸ್ವಲ್ಪ ಇನ್ನೂ ಕ್ಯೂರಿಯಾಸಿಟಿ ನಂಗೆ ಇನ್ನೂ ಹೋಗಿಲ್ಲ ಅದರದ್ದು. ಯಾಕಂದ್ರೆ ಇಷ್ಟು ಈಸಿಯಾಗಿ ನಾನು 9 ಮಾಡ್ಬಿಟ್ಟೆ ಅಂದ್ರೆ ನನಗೆ ಆಶ್ಚರ್ಯ ಆಗ್ತದೆ. ವಿದಿನ್ ಸೆಕೆಂಡ್ಸಲ್ಲಿ ಮಾಡಿದ್ರೆ ಆಶ್ಚರ್ಯ ಆಗ್ತದೆ. ಈ ವೇದಿಕ್ ಮ್ಯಾಥಮೆಟಿಕ್ಸ್ನ ಯಾವ ವಯಸ್ಸಿನವರಾದ್ರೂ ಕಲಿಬೋದು? ಯಾರು ಬೇಕಾದ್ರೆ ಕಲಿಬೋದು. ಓಕೆ, ಯಾರು ಬೇಕಾದ್ರೆ ಕಲಿಬೋದು. ಏನು ಅಂದರೆ ನಮಗೂ ಒಂಥರ ಮೆಮೊರಿ ಪವರ್ ಇಂಪ್ರೂವ್ ಆಗುತ್ತೆ. ಆಮೇಲೆ ರೀಸನಿಂಗ್ ಹೆಂಗೆ ಅಂತ ಅನಾಲಿಟಿಕಲ್ ಸ್ಕಿಲ್ಸು ಎಲ್ಲ ಇಂಪ್ರೂವ್ ಆಗುತ್ತೆ. ಮ್ಯಾಮ್, ಈ ಅಸ್ಟ್ರಾಲಜರ್ಸ್ ಎಲ್ಲ ಇರ್ತಾರಲ್ಲ, ಅಸ್ಟ್ರಾಲಜರ್ಸ್ ನಾನು ನೋಡಿದ್ದೀನಿ. ಅವ್ರು ಅಸ್ಟ್ರಾಲಜರ್ ಬೇಕಾದ್ರೆ ಹಿಂಗೆಲ್ಲ ಏನೋ ಮಾಡ್ತಾ ಇರ್ತಾರೆ, ಕೈಯಲ್ಲಿ ಏನೋ ಮಾಡ್ತಿರ್ತಾರೆ. ಅವರೆಲ್ಲ ಈ ವೇದಿಕ್ ಮ್ಯಾಥಮೆಟಿಕ್ಸ್ ಪ್ರಿನ್ಸಿಪಲ್ ಯೂಸ್ ಮಾಡ್ತೀರಾ ಅನ್ಕೋತೀರಾ ನೀವು? ಅಷ್ಟು ಗೊತ್ತಿಲ್ಲ ನಂಗೆ ಅನ್ಸುತ್ತೆ. ಯಾಕಂದರೆ ನೀವು ಈಗ ನೀವು ಈಗ ಮಾಡಿದ್ರಲ್ಲ ಅದೇ ಥರ ಇವನ್ ಅಸ್ಟ್ರಾಲಜರ್ಸ್ ಕೂಡ ಮಾಡ್ತಾ ಇರ್ತಾರೆ. ಪ್ರಾಬ್ಲಿ ಯೂಸ್ ಮಾಡ್ಬೋದೇನೋ ಅವರು, ಮಾಡ್ಬೋದೇನೋ ಅನ್ನೋದಿಲ್ಲ. ಈಗ ಮ್ಯಾಮ್, ಈಗ ಸ್ಲೈಡ್ ಆಗಿ ಈಗ ಅಬ್ಯಾಕಸ್ ಬರೋಣ ಮ್ಯಾಮ್. ಅಗೇನ್ ಕಂಬೈನ್ ಅಬ್ಯಾಕಸ್ ಇದೆರಡು ಹೇಳ್ಕೊತೀನಿ. ಅಬ್ಯಾಕಸ್ ಅಂದರೆ ಏನು, ಇದ್ರ ಬಗ್ಗೆ ಸ್ವಲ್ಪ. ಅಬ್ಯಾಕಸ್ ಅಂದರೆ ನಾವು ಈಗ ಬೀಟ್ಸ್ನ ಇಟ್ಕೊಂಡು ಮಕ್ಕಳಿಗೆ ಮ್ಯಾನಿಪುಲೇಟಿಂಗ್ ನಂಬರ್ಸ್ ಬೈ ಯೂಸಿಂಗ್ ಬೀಟ್ಸ್. ಓಕೆ ಓಕೆ ಓಕೆ. ಈ ಅಬ್ಯಾಕಸ್ ಅಲ್ಲಿ ಮ್ಯಾನಿಪುಲೇಟಿಂಗ್ ಅಂದ್ರೆ, ಸಾರಿ ಮ್ಯಾಮ್ ಒಂದು ಕ್ಷಮಿಸಿ, ಈಸಿ ಆಗಲಿ ಅರ್ಥ ಆಗೋದು. ಮ್ಯಾನಿಪುಲೇಟಿಂಗ್ ಅಂದ್ರೆ ನಂಬರ್ಸ್ ಜೊತೆ ಆಟ ಆಡೋದು ಅಂತ ಹೇಳ್ಬೋದು. ನಂಬರ್ಸ್ ಜೊತೆ ಆಟ ಆಡೋದು. ಓಕೆ ಪ್ಲೀಸ್ ಕಂಟಿನ್ಯೂ. ಸೊ ಅದನ್ನ ಏನು ಮಾಡೋದು ಅಂದರೆ ಮಕ್ಕಳಿಗೆ ಫಸ್ಟ್ ಅಡಿಷನ್ ಇಂದ ಹೇಳ್ಕೊಡ್ತೀವಿ. 1 + 1 + 1 ಅಂತ. ಸೊ ಈ ಕಡೆಯಿಂದ ಫಸ್ಟ್ ಯಾವಾಗಲೂ ಫ್ರಮ್ ಲೆಫ್ಟ್ ಟು ರೈಟ್ ಅಬ್ಯಾಕಸ್ ಅಲ್ಲೂ ಲೆಫ್ಟಿಂದ 100s 10s 1s ಅಂತ
ಮ್ಯಾಮ್ ಒಂದು ಜನಕ್ಕೆ ಅಬ್ಯಾಕಸ್ ಅಂದ್ರೆ ಏನಂತ ಒಂದು ಏನು ಹೇಳ್ಬಿಡ್ತೀನಿ. ಅಬ್ಯಾಕಸ್ ಅಂದ್ರೆ ನನ್ನ ಪ್ರಕಾರ ನಾನು ನೋಡಿರೋದು ಒಂದು ಸ್ಲೇಟ್ ತರ ಇರುತ್ತೆ, ಅದ್ರಲ್ಲಿ ಒಂಥರ ಕಡ್ಡಿಗಳಿದೆ, ಆ ಕಡ್ಡಿಗಳಲ್ಲಿ ಮಣಿಗಳು ಇರುತ್ತೆ. ಇದು ಫೋಟೋ ನಾನು ತೋರಿಸ್ತೀನಿ, ಈಗ ಶೇರ್ ಮಾಡ್ತಾ ಇದ್ದೀನಿ. ಅಬ್ಯಾಕಸ್ ಈ ಫೋಟೋ ನೋಡ್ಬೋದು ನೀವು ಇಲ್ಲಿ. ಈ ಥರ ಒಂದು ಸ್ಲೇಟ್ ತರ ಇರುತ್ತೆ, ಒಂದು ಕಡ್ಡಿ ಇರುತ್ತೆ, ಮತ್ತೆ ಈ ಕಡ್ಡಿಗಳಲ್ಲಿ ಮಣಿಗಳಿದೆ. ಎಷ್ಟು ಮಣಿಗಳಿರುತ್ತೆ ಮ್ಯಾಮ್? ಆಕ್ಚುಲಿ ಈಗ ನಾವು ಯೂಸ್ ಮಾಡೋದು ಒಂಥರ ರೆಕ್ಟಾಂಗಲ್ ತರ ಇರುತ್ತೆ. 17 ರಾಡ್ಸ್ ಇರುತ್ತೆ. 17 ರಾಡ್ಸ್. ಓಕೆ. ಸೊ ಮಧ್ಯ ಯೂನಿಟ್ಸ್ ರಾಡ್, ಈ ಕಡೆ ಎಲ್ಲ 10s ರಾಡ್, 100s ರಾಡ್, 1000s ರಾಡ್, ಈ ಕಡೆ ಎಲ್ಲ ಡೆಸಿಮಲ್ಸ್, ಫ್ರಾಕ್ಷನ್ಸ್. ಓಕೆ ಓಕೆ. ಸೊ ಹಾಗೆ ಒಂದು ರಾಡಲ್ಲಿ ಅಪ್ಪರಲ್ಲಿ 1 ಬೀಡ್ ಇರುತ್ತೆ, ಕೆಳಗಡೆ 4 ಬೀಡ್ಸ್ ಇರುತ್ತೆ. ಓಕೆ ಓಕೆ. ಸೊ ಒನ್ ಬೀಡ್ 4 ಬೀಡ್ಸ್. ಹೌದು. ಮಧ್ಯೆ ಒಂದು ಬಾರ್ ಇರುತ್ತೆ. ಸೊ ಬಾರ್ ಮೇಲಿರೋದು ಅಪ್ಪರ್ ಬೀಡ್ ಅಂತ, ಬಾರ್ ಕೆಳಗಡೆ ಇರೋದು ಲೋವರ್ ಬೀಡ್ ಅಂತ. ಓಕೆ ಓಕೆ. ಸೊ ಫಸ್ಟು ಈ ಲೋವರ್ ಬೀಡನ್ನು ಹೇಗೆ ಮೂವ್ ಮಾಡೋದು, ಯಾವಾಗಲೂ ಈ ಟಿಪ್ ಆಫ್ ದ ಫಿಂಗರ್ಸ್ ಅಕ್ಯುಪ್ರೆಷರ್ ಪಾಯಿಂಟ್ಸ್ ಇರುತ್ತಂತೆ. ಸೊ ವೆನ್ ಯು ಯೂಸ್ ಅಬ್ಯಾಕಸ್ ಯೂಸಿಂಗ್ ದಿಸ್ ಟಿಪ್, ಸೊ ದ ಬ್ರೈನ್ ಗೆಟ್ಸ್ ಆಕ್ಟಿವೇಟೆಡ್. ಓಕೆ ಓಕೆ. Both the brains get activated, both left and right brains get activated. Photographic memory, concentration ಎಲ್ಲ ಒಟ್ಟಿಗೆ ಇದಾಗುತ್ತೆ. ಹೆಂಗೆ ಎಕ್ಸಾಂಪಲ್ ಕೊಡ್ತೀರಾ ಸ್ವಲ್ಪ? ಹೆಂಗೆ ಅಬ್ಯಾಕಸ್ ಹೆಂಗೆ ಕ್ಯಾಲ್ಕುಲೇಷನ್ ಮಾಡೋದು ಅಂತ ಸ್ವಲ್ಪ ಒಂದು ಎಕ್ಸಾಂಪಲ್ ಕೊಡ್ತೀರಾ? ಈಗ ವ್ಯಾಲ್ಯೂ ಆಫ್ ದ ಅಪ್ಪರ್ ಬೀಡ್ ಇಸ್ 5. ಓಕೆ. And the value of each lower bead is 1. ಓಕೆ. So one rod ಅಲ್ಲಿ 5 plus 4 9. The value of one rod is 9. ಓಕೆ ಓಕೆ. ಈಗ ಯೂಸಿಂಗ್ ರೈಟ್ ಹ್ಯಾಂಡಲ್ಲಿ ರೈಟ್ ಥಂಬಲ್ಲಿ ಲೋವರ್ ಬೀಡ್ ಮೂವ್ ಮಾಡಬೇಕು, ಅಪ್ಪರ್ ಬೀಡ್ಗೆ ಇಂಡೆಕ್ಸ್ ಫಿಂಗರ್. ಹೌದು, ಅದೇ ಇದರಲ್ಲಿ 10s ರಾಡ್ಗೆ ಲೋವರ್ ಬೀಡ್ಗೆ ಇದು ಲೆಫ್ಟ್ ತಂಬು, ಅಪ್ಪರ್ ಬೀಡ್ಗೆ ಇದು. ಸೊ ಈವನ್ ಹಿಡ್ಕೊಳ್ಳೋದು ಹಿಂಗೆ ಅಬ್ಯಾಕಸ್ ಹಿಂಗೆ ಹಿಡ್ಕೋಬೇಕು. ಸೊ 10s ರಾಡ್ಗೆ ಲೆಫ್ಟ್ ಇಂಡೆಕ್ಸ್, ಓಕೆ, ಲೋವರ್ ಬೀಡ್ಗೆ, ಅಪ್ಪರ್ ಬೀಡ್ಗೆ. ಇದರ ಪಿಯಾನೋ ನುಡಿಸ್ದಂಗೆ. ಹೌದು ಹೌದು. ಅಬ್ಯಾಕಸ್ನ ಲೆಫ್ಟ್ ಹ್ಯಾಂಡಲ್ಲಿ ಹಿಡ್ಕೋಬೇಕು. ಸೊ ರೈಟ್ ಯೂನಿಟ್ ರಾಡ್ಗೆ ಲೋವರ್ ಬೀಡ್ಗೆ ರೈಟ್ ಥಂಬ್, ಅಪ್ಪರ್ ಬೀಡ್ಗೆ ರೈಟ್ ಇಂಡೆಕ್ಸ್. ಸೊ ವ್ಯಾಲ್ಯೂ ಆಫ್ ದ ಅಪ್ಪರ್ ಬೀಡ್ ಇಸ್ 5. ಓಕೆ. ವ್ಯಾಲ್ಯೂ ಆಫ್ ದ ಈಚ್ ಲೋವರ್ ಬೀಡ್ ಇಸ್ 1. ಓಕೆ. ಸೊ ಇದರಲ್ಲಿ ನಾವು ಎಷ್ಟು ಮಕ್ಕಳಿಗೆ ಒಂಥರ ಫನ್ ಅಂತ ಹೇಳ್ಕೊಡ್ತೀವಿ ಅಂದರೆ ಬಾಸ್ ಅಂತ ಹೇಳ್ಕೊಡ್ತೀವಿ. 10 is ಬಾಸ್. ಓಕೆ ಓಕೆ. 10 is ಬಾಸ್ ಅಂತ ಹೇಳ್ಕೊಡ್ತೀವಿ. ಆಮೇಲೆ ಸ್ಮಾಲ್ ಫ್ರೆಂಡ್, ಬಿಗ್ ಫ್ರೆಂಡ್ ಅಂತ. ಈಗ 10 ಬಾಸು. ಸೊ 9ಗೆ ಫ್ರೆಂಡ್ ಯಾರು ಅಂದರೆ 1. Okay. When 9 is added to 1, it becomes 10. Boss. So friend of 9 is 1. Okay. Boss is 10. Okay. Friend of 9 is 1. Friend of 8 is 2. Friend of 7 3. Friend of 6 4. Friend of 5 is 5. 4 ಗೆ 6, vice versa. ಸೊ ಹಾಗೆ ಈಗ 9 ಕ್ಯಾಲ್ಕುಲೇಟ್ ಮಾಡಬೇಕು ಅಂದರೆ ಬಾಸ್ ಇಸ್ 10. ಓಕೆ. ಸೊ 9 ಹೇಗೆ ಮಾಡೋದು? ಮೈನಸ್ ದ ಫ್ರೆಂಡ್ ಆಫ್ 9, ಆ್ಯಡ್ ದ ಬಾಸ್ 10. ಓಕೆ. ಸ್ಟೋರಿ ಲೆಕ್ಕದ ಥರ ಒಂದು. ಹೌದು ಹೌದು. ಈಗ 9 + 9, ಈಗ 9 ಅಂದರೆ ಒನ್ ರಾಡಲ್ಲಿ 9 ಇರುತ್ತೆ. ಓಕೆ. ಅಗೇನ್ ಆ್ಯಡ್ 9 ಅಂದರೆ ಮೈನಸ್ ದ ಫ್ರೆಂಡ್ ಆಫ್ 9 1, ಆ್ಯಡ್ ದ ಬಾಸ್ 10. ಸೊ ದ ಆನ್ಸರ್ ಇಸ್ 18. ಸೊ ಮಕ್ಕಳಿಗೆ ಹೀಗೆ ಫಸ್ಟು ಹೀಗೆ ಬೇಸಿಕ್ ಬ್ಯಾಕಸಲ್ಲಿ ಹಿಂಗೆ 9ಗೆ ಹೇಗೆ ಮಾಡೋದು, 8ಗೆ ಹೇಗೆ ಮಾಡೋದು. ಸೊ ಒಂದೊಂದು ನಂಬರ್ಗೂ 3 ಮೆಥಡ್ಸ್ ಇರುತ್ತೆ. ಸೊ ಮಕ್ಕಳಿಗೆ ಪ್ರಾಬ್ಲಮ್ ಸಾಲ್ವಿಂಗ್ ಸ್ಕಿಲ್ ಹೇಗೆ, ಈಗ 9ಗೆ ಯಾವ ಮೆಥಡ್ ನಾವು ಯೂಸ್ ಮಾಡಿದ್ರೆ 9 ಮಾಡ್ಬೋದು, ಅದು ಇಟ್ ಡಿಪೆಂಡ್ಸ್ ಆನ್ ದ ಬೀಟ್ಸ್ ಅಲ್ಲಿ. ಸೂಪರ್. ಆ್ಯಕ್ಚುಲಿ ಮ್ಯಾಮ್ ನಮಗೆ ಒಂದು ಏರ್ಫೋರ್ಸ್ ಸೆಲೆಕ್ಷನ್ ಹೋಗಿದ್ದೆ, ಇದು ಅದನ್ನು ನೀವು ಹೇಳ್ಬೇಕಾದ್ರೆ ನಾಕ್ಕವಂಥದ್ದು ಪೈಲಟ್ ಬ್ಯಾಟರಿ ಆಪ್ಟಿಟ್ಯೂಡ್ ಟೆಸ್ಟ್ ಅಂತ ಹೇಳ್ತಾರೆ. ಅದರಲ್ಲಿ ಹೆಂಗೆ ಅಂದರೆ ಫೈಟರ್ ಪೈಲಟ್ಸ್ಗಳು ಯಾರಿದ್ದಾರೆ ಅವ್ರುಗಳು ಹೋಗ್ತಾ ಇರ್ಬೇಕಾದ್ರೆ ಅವ್ರು ಹೈ ಪ್ರೆಷರ್ ಇರ್ತಾರೆ. ಅಂದರೆ ಒಂದು ಜಿ ಫೋರ್ಸ್ ಅಂತ ಹೇಳ್ತಾರೆ. ಜಿ ಫೋರ್ಸ್ ಅಂದರೆ ಅವ್ನು ಸ್ಪೀಡಲ್ಲಿ ಹೋಗ್ತಾ ಇರ್ಬೇಕಾದ್ರೆ ಗ್ರಾವಿಟೇಷನಿಂದ ಎಸ್ಕೇಪ್ ಆಗ್ತಾ ಇರುತ್ತೆ, ಇದ್ರಲ್ಲಿ ಹೋಗ್ತಾ ಇರ್ತಾರೆ, ಜಿ ಫೋರ್ಸ್ ಅಂತ ಹೇಳ್ತಾರೆ. ಅದು ಬಾಡಿ ಮೇಲೆ ತುಂಬ ಆ್ಯಕ್ಟ್ ಮಾಡ್ತಾ ಇರುತ್ತೆ. ಅವ್ರಿಗೆ ಆ ಮಾಡ್ಬೇಕಾದ್ರೆ ಮೈಂಡ್ ಫಾಸ್ಟಾಗಿ ಓಡಲ್ಲ. ಅವಾಗೇನು ಮಾಡ್ತಾರೆ ಅಂದರೆ ಈ ಥರ ಕೆಲವು ಪ್ರೀ ಡಿಟರ್ಮೈಂಡ್ ಕೆಲವು ಬಾಡಿಗೆ ಟ್ರೈನಿಂಗ್ ಕೊಟ್ಬಿಟ್ಟಿರ್ತಾರೆ ಅವ್ರಿಗೆ, ಪೈಲಟ್ಗಳಿಗೆ. ಸೊ ಆ ಸಿಚುವೇಷನ್ ಏನು ಮಾಡಬೇಕಂತ ಆಟೋಮೆಟಿಕ್ ಅದು ಹೋಗ್ತಾ ಇರುತ್ತೆ. ಅಂದರೆ ಇದೊಂದು ಮೈಂಡ್ ಬಾಡಿ ಕೋಆರ್ಡಿನೇಷನ್ಗೆ ಒಂದು ಅಲ್ಟಿಮೇಟ್ ಒಂದು ಇದು. ಸೊ ಅದೇ ಥರನೇ ಬಾಡಿ ಮೈಂಡ್ ಕೋಆರ್ಡಿನೇಷನ್ ಇದೆ. ಫಿಂಗರ್ಸು ಮೈಂಡ್, ಫಿಂಗರ್ಸು ಬ್ರೈನು. ಎಸ್. ಆ್ಯಕ್ಚುಲಿ ನಮ್ಮದು ಏನೇ ಒಂದು ನಾಲೆಡ್ಜ್ ಇರಲಿ ಮ್ಯಾಮ್, ನಾನು ಟೀಚರ್ ಇದ್ದೇನೆ, ನನಗೂ ಒಂದು ಸುಮಾರು ಜನ ಟೀಚ್ ಮಾಡುವಂಥ ಅಭ್ಯಾಸ ಇದೆ. ಸೊ ನಾನು ಅಬ್ಸರ್ವ್ ಏನು ಮಾಡಿದೆ ಅಂದರೆ ಅನ್ಲೆಸ್ ಅಂಟಿಲ್ ನೀವೇನು ಕಲ್ತಿರೋದನ್ನ ನೀವು ಫಿಸಿಕಲಿ ಹೇಳಲ್ವ. ಈಗ ಫಾರ್ ಎಕ್ಸಾಂಪಲ್ ನಾನು ಕಲ್ತಿರೋದನ್ನ ಜೋರಾಗಿ ಮಾತಾಡಲ್ಲ, ಅದು ಮಾತಾಡೋದು ಒಂದು ಫಿಸಿಕಲ್ ಆ್ಯಕ್ಟಿವಿಟಿ. ಅಥವಾ ನಾನೊಂದು ಬರೀ ಥಿಯರಿಟಿಕಲಿ ಒಂದು ಡ್ಯಾನ್ಸ್ ನೋಡ್ತಾ ಇರ್ತೀನಿ, ಅನ್ಲೆಸ್ ಅಂಟಿಲ್ ನಾನು ಡ್ಯಾನ್ಸ್ ಮಾಡಲ್ಲ. ಆ ನಾಲೆಡ್ಜ್ ನಮಗೆ ಯೂಸ್ ಆಗಲ್ವಂತೆ, ಅಂದರೆ ಆ ನಾಲೆಡ್ಜ್ ತುಂಬ ಹೊತ್ತು ಇರಲ್ವಂತೆ. ಪ್ರಾಬ್ಲಿ ನೀವು ಅಬ್ಯಾಕಸ್ನ ನೀವು ಮೈಂಡ್ ಬಾಡಿ ಕೋಆರ್ಡಿನೇಷನ್ ಬಂದ ಮ್ಯಾಥಮೆಟಿಕ್ಸ್ ತುಂಬ ಹೊತ್ತು ಉಳಿಯುತ್ತೆ. ಆಮೇಲೆ ಮಕ್ಕಳಿಗೆ ಅದು ಬ್ರೈನಲ್ಲಿ ಹಾಗೆ ರೆಕಾರ್ಡ್ ಆಗಿರುತ್ತೆ. ಇದು ಫೋಟೋಗ್ರಾಫಿಕ್ ಮೆಮೊರಿನು ಫಸ್ಟು ಬೇಸಿಕ್
ಅಬ್ಯಾಕಸ್ ಇಟ್ಕೊಂಡು ಹೇಳ್ಕೊಡ್ತೀವಿ. ಫ್ರಮ್ ದ ಸೆಕೆಂಡ್ ಲೆವೆಲ್ ಇದರಲ್ಲೂ ಅಷ್ಟೇ 8 ಲೆವೆಲ್ಸ್ ಇದೆ. ಈಚ್ ಲೆವೆಲ್ ಫಸ್ಟ್ 2 ಲೆವೆಲ್ ಸ್ವಲ್ಪ ಜಾಸ್ತಿ ಟೈಮ್ ತೊಗೋಬಹುದು. ಇಟ್ ಡಿಪೆಂಡ್ಸ್ ಆನ್ ದ ಅಬ್ಯಾಕಸ್ ಇಸ್ ಫಾರ್ ದ ಚಿಲ್ಡ್ರನ್ ಬಿಟ್ವೀನ್ 6 to 12 ಇಯರ್ಸ್. ಸೊ ಅಲ್ಲಿ ಆ ಗ್ರೂಪಲ್ಲಿ ಎಲ್ಲ ಮಕ್ಕಳು ಇರ್ತಾರೆ, ಚಿಕ್ಕ ಮಕ್ಕಳು ಇರ್ತಾರೆ, ದೊಡ್ಡ ಮಕ್ಕಳು ಇರ್ತಾರೆ. ಸೊ ಫಸ್ಟ್ ಟರ್ಮ್ ಸ್ವಲ್ಪ ಟೈಮ್ ತಗೋಬಹುದು, 5 months ತಗೋಬಹುದು, ಮಿಕ್ಕಿದೆಲ್ಲ ಒಂದು 4 months. ಈ ಸ್ಟೇಜು 5 to 4 months ಆಗುತ್ತೆ. ಹೌದು. ಫಸ್ಟು ಅಬ್ಯಾಕಸ್ ಅಲ್ಲಿ ಹೇಳ್ಕೊಡ್ತೀವಿ ಆಲ್ ಮೆಥಡ್ಸ್ ಹೇಗೆ ಮಾಡೋದು ಅಂತ. ಆಮೇಲೆ ಫ್ರಮ್ ದ ಸೆಕೆಂಡ್ ಟರ್ಮ್ ವಿ ಆಸ್ಕ್ ದೆಮ್ ಟು ಡೂ ವಿತೌಟ್ ಅಬ್ಯಾಕಸ್. ಸೊ ಅವರೇನು ಅಂದರೆ ಅಬ್ಯಾಕಸನ್ನು ಫೋಟೋಗ್ರಾಫಿಕ್ ಮೆಮರಿ, ಸೊ ವಿಜುವಲೈಸ್ ಮಾಡಿ ಹೇಳ್ತಾರೆ. ಈಗ ಒಂದು 10 ನಂಬರ್ ಕೊಟ್ಟರೆ ಹೇಳ್ತಾನೆ ಇರ್ತೀವಿ, 3, 4, 5, 7, 8 ಅಂದರೆ ಆನ್ಸರ್ ದಟ್ ಇಸ್ ಅಂದರೆ ಅವ್ರು ಹೇಳ್ತಾರೆ. ಈಗ ಮ್ಯಾಮ್ ನೀವು ವೇದಿಕ್ ಮ್ಯಾಥಮೆಟಿಕ್ಸ್ ನಂಗೆ ಅರ್ಥ ಆಯಿತು, ಮಲ್ಟಿಪ್ಲಿಕೇಶನ್ ಮಾಡೋಕ್ಕೆ ಇದಕ್ಕೆ ಮಾಡೋಕ್ಕೆ ಈಸಿ ಆಗುತ್ತೆ. ಅಬ್ಯಾಕಸ್ ನನಗೆ ಎಲ್ಲಿ ಯೂಸ್ ಆಗ್ತಾ ಇದೆ ನನಗೆ ಅಂತ ಅರ್ಥ ಆಗಿಲ್ಲ ನನಗೆ. ಈಗ ಅಬ್ಯಾಕಸ್ ನನಗೆ ನಾರ್ಮಲ್ ಮಲ್ಟಿಪ್ಲಿಕೇಶನ್ ಎಲ್ಲ ಮಾಡೋಕ್ಕೆ ಈಸಿ ಆಗ್ತಾ ಹೋಗುತ್ತಾ? ಮಲ್ಟಿಪ್ಲಿಕೇಶನ್ ಹೇಳಿಸ್ಕೊಡ್ತೀವಿ ಅಬ್ಯಾಕಸ್ಸಲ್ಲಿ. ನಾರ್ಮಲ್ ಮ್ಯಾಥಮೆಟಿಕ್ಸ್ ಮಾಡೋಕ್ಕೆ ನನಗೆ ಈಸಿ ಆಗ್ತಾ ಹೋಗುತ್ತೆ. ಹೌದು. ಈಗ ನನಗೆ ಸ್ಕೂಲಲ್ಲಿ ಒಂದು ಸಮ್ ಮಾಡಬೇಕು ಅಂತಿದ್ರೆ ಅದು ನಾನು ಅಬ್ಯಾಕಸ್ ನಾಲೆಜ್ ಇಟ್ಕೊಂಡು ಫಾಸ್ಟ್ ಆಗಿ ಮಾಡ್ಬೋದು, ಬೇಗ ಮೆಮೊರಿ ಪವರ್ ಇನ್ಕ್ರೀಸ್ ಆಗುತ್ತೆ. ಆಮೇಲೆ ಈವನ್ ಅಕ್ಯುರಸಿನೂ ಅಷ್ಟೇ. ನೀವು 24 into 42 ಅಂದರೆ ಅಬ್ಯಾಕಸ್ ಕಲ್ತಿರೋ ಮಕ್ಕಳು ತಕ್ಷಣ ಮಾಡ್ತಾರೆ. ಆಮೇಲೆ ಈವನ್ ಟೇಬಲ್ಸು ಮಕ್ಕಳನ್ನ ಈಗ ಸೆಕೆಂಡ್ ಟರ್ಮ್ ಆದ್ಮೇಲೆ ಥರ್ಡ್ ಟರ್ಮಿಂದ 2 digit ಮಲ್ಟಿಪ್ಲಿಕೇಶನ್, 3 digit ಮಲ್ಟಿಪ್ಲಿಕೇಶನ್ ಟೇಬಲ್ಸ್ ಹೇಳ್ತಾರೆ ಮಕ್ಕಳು, ಕಂಟಿನ್ಯೂಸ್ ಹೇಳ್ತಾರೆ. ಅಬ್ಯಾಕಸ್ ಇಂದನಾ? ಹೌದು, ಅಬ್ಯಾಕಸ್. ಈಗ 42 1s 42, 42 2s 84, 42 3s 126, 42 ಹೇಳ್ತಾ ಹೋಗ್ತಾರೆ. ಯಾಕೆಂದ್ರೆ ಇಲ್ಲಿ ಮೂವ್ ಮಾಡ್ತಾ ಇರ್ತಾರೆ ಅಬ್ಯಾಕಸ್ ಅನ್ನ. ಹಿಂಗೆ ಮೈಂಡಲ್ಲಿ ಇರುತ್ತೆ ಅಬ್ಯಾಕಸ್. ಹಿಂಗೆ ಮೂವ್ ಮಾಡ್ಕೊಂಡು ಹೀಗೆ ಮೇಲಕ್ಕೆ ಮಾಡ್ತಾ ಇದ್ರೆ ಇದು ಅಪ್ಪರ್ ಬೀಡ್ ಅಂತ ಅವ್ರಿಗೆ ಗೊತ್ತು, 5 ಅಂತ. ಹಿಂಗೆ ಇದ್ಯಾಕಿಲ್ಲ ಮ್ಯಾಮ್ ಸ್ಕೂಲಲ್ಲಿ? ನಮ್ಗೆ ಬೇಕಿತ್ತಲ್ಲ. ಈಗ ಏನು ಕೆಲವು ಸ್ಕೂಲ್ಸ್ ಎಲ್ಲ ಮಾಡ್ತಾ ಇದ್ದಾರೆ, ಕೆಲವು ಸ್ಕೂಲ್ಸ್ ಎಲ್ಲ ಎಕ್ಸ್ಟ್ರಾ ಕ್ಲಾಸ್ ತೊಗೊಂಡು ಅದೇ ಅಬ್ಯಾಕಸ್ ಕಲ್ತ್ಕೊಳ್ಳೋರಿಗೆ ಯಾರು ಬೇಕಾದ್ರೆ ಬಂದು ಅದೇ ಜಾಯಿನ್ ಆಗ್ಬೋದು ಅಂತ. ಹಾಗೆ ಅಕಾಡೆಮಿಕ್ಸಲ್ಲೆಲ್ಲ ಏನಿಲ್ಲ. ನಮ್ಮ ಅಕಾಡೆಮಿಕ್ಸ್ ಸಿಲೆಬಸ್ ಅಲ್ಲಿ ಇರ್ಬೇಕು ನಾವು ಇದು ಮ್ಯಾಥಮೆಟಿಕ್ಸ್. ಹೌದು, ಒಂದು ಇದಿದ್ರೆ ಮಕ್ಕಳಿಗೆ ಆ ಫಿಯರ್ ಹೋಗುತ್ತೆ, ನಂಬರ್ ಫಿಯರ್ ಖಂಡಿತ ಹೋಗುತ್ತೆ ಇದು ಮಾಡೋದ್ರಿಂದ. ಅಬ್ಯಾಕಸ್ ಯಾವ ಇಯರ್ ಇಂದ ಶುರು ಮಾಡಿ? 6 years ಅಂತ ಹೇಳಿದ್ರಿ. ನಾ ದೊಡ್ಡವ್ರು ನಾನ್ ಬೇಕಾದ್ರೆ ಕಲಿಯಕ್ಕಾಗಲ್ವಾ? ನಾನು ಕಲ್ತಿದ್ದೆ 2001 ಅಲ್ಲಿ ಹೋಗಿ ಟ್ರೈನಿಂಗ್ ತಗೊಂಡಿದ್ದು. ಓಕೆ. ಅಂದ್ರೆ ಅಡಲ್ಟ್ಸ್ ಕೂಡ ಕಲಿ. ನನಗೆ ಮ್ಯಾಥಮೆಟಿಕ್ಸ್ ತುಂಬಾ ಅಂದ್ರೆ ಈಗ ನಾನು ಸ್ಟಾಕ್ ಮಾರ್ಕೆಟ್ ಯಾವಾಗ ಬಂದೆ, ಸ್ಟಾಕ್ ಮಾರ್ಕೆಟ್ ಅಲ್ಲಿ ಯಾವಾಗ ನಾನು ನಂಬರ್ಸ್ ಸುತ್ತಾಡೋಕೆ ಶುರು ಮಾಡಿದೆ. ಅದರ್ವೈಸ್ ನಾನು ಆವ್ರೇಜ್ ಸ್ಟೂಡೆಂಟ್ ನಾನು ಮ್ಯಾಥಮೆಟಿಕ್ಸ್ ಅಲ್ಲಿ. ಈಗ ಸ್ಟಾಕ್ ಮಾರ್ಕೆಟ್ ಬಂದ್ಮೇಲೆ ನನಗೆ ಆ ನಂಬರ್ಸ್ ಎಷ್ಟು ಎಸೆನ್ಷಿಯಲ್, ಎಷ್ಟು ಇಂಪಾರ್ಟೆಂಟ್ ನನಗೆ ಅರ್ಥ ಆಗ್ತಾ ಇದೆ. ಈಗ ನಂಗೆ ಬೇಜಾರಾಗ್ತಾ ಇದೆ, ಚೆನ್ನಾಗಿ ಕಲೀಲ್ವಲ್ಲ ಅಂತ, ಅಷ್ಟು ಚೆನ್ನಾಗಿ ಕಲೀಲ್ ಅಂತ ಬೇಜಾರಾಗುತ್ತೆ. ಬಟ್ ಖಂಡಿತವಾಗ್ಲೂ ಅಬ್ಯಾಕಸ್ ನೀವು ಹೇಳ್ತಾರೆ, ನಂಗೆ ತುಂಬ ಇಂಟ್ರೆಸ್ಟ್ ಬರ್ತದೆ, ಈಗ ಫಾಸ್ಟಾಗಿ ಮಾಡ್ಬೋದು ಅಂತ. ಈಗ ಈವನ್ ಮಲ್ಟಿಪ್ಲಿಕೇಶನ್ ಅಷ್ಟೇ, ಮಕ್ಕಳು ಅದೇ ನಾವು ಈ ಕಡೆಯಿಂದ ಬರೋದು 184 into 3 ಅಂದರೆ ಈಗ ಟುಗೆದರ್ 4 digits. ಸೊ ಫ್ರಮ್ ದಿ ಥೌಸಂಡ್ಸ್ ರಾಡ್ ಇಲ್ಲಿಂದ ಈ ಕಡೆಯಿಂದನೇ ಅವ್ರ ಆನ್ಸರ್ ಹೇಳೋದು. ಅವ್ರು ಯಾವತ್ತೂ ಮಕ್ಕಳು ಈ ಕಡೆಯಿಂದ ಹೇಳಲ್ಲ, ಫುಲ್ ಆನ್ಸರ್ ಒಂದೇ ಸತಿ ಹೇಳ್ತಾರೆ. ಸೂಪರ್ ಮ್ಯಾಮ್. ನನಗೆ ಈಗ ಒಂಥರ ಮೈಂಡ್ ಬ್ಲೋ ಆಗ್ತದೆ, ಯಾಕಂದರೆ ನೀವು ಎಷ್ಟು ಈಸಿಯಾಗಿ ಅಷ್ಟು ದೊಡ್ಡ ಸಮ್ಸ್ ಎಲ್ಲ ಟಕ ಅಂತ ನೀವೆಲ್ಲ ಮಾಡಿಬಿಟ್ರಿ. ನೀವು ಮಾಡ್ತಾ ಇದ್ದಾರೆ, ಮಕ್ಕಳು ಮಾಡ್ತಾ ಇರ್ತಾರೆ. ಅವರ ಎಕ್ಸ್ಪೀರಿಯನ್ಸ್ ಹೇಗೆ ಮ್ಯಾಮ್? ನೀವು ಮಕ್ಕಳಿಗೆ ಎಷ್ಟೊಂದು ಮಕ್ಕಳಿಗೆ ಪಾಠ ಮಾಡಿದ್ದೀರಾ, ಎಷ್ಟೊಂದು ಮಕ್ಕಳಿಗೆ ಮಾಡಿದ್ದೀರಾ, ಅವ್ರಿಗೆ ವೇದಿಕ್ ಮ್ಯಾಥಮೆಟಿಕ್ಸ್ ಮತ್ತು ಅಬ್ಯಾಕಸ್ ಎಲ್ಲ ಕಲಿತು ಅವ್ರ ರಿಯಲ್ ಲೈಫಲ್ಲಿ ಅವ್ರ ಸ್ಕೂಲಲ್ಲಿ ಎಷ್ಟು ಹೆಲ್ಪ್ ಆಯಿತು? ಸ್ವಲ್ಪ ಕೆಲವು ಎಕ್ಸ್ಪೀರಿಯನ್ಸ್ಗಳು ಹೇಳ್ತೀರಾ? ಸುಮಾರು ನಾನು 2001 ಅಬ್ಯಾಕಸ್ ಟ್ರೈನಿಂಗ್ ಮಾಡಿ 2002 ಇಂದ ನಾವು ಶುರು ಮಾಡಿದೆ ಹೇಳ್ಕೊಡೋಕ್ಕೆ ಕ್ಲಾಸು. ಇಲ್ಲೇ ಜಯಲಕ್ಷ್ಮೀಪುರಮಲ್ಲಿ ಬ್ರೈನ್ ಜಿಮ್ ಅಂತ ಶುರು ಮಾಡಿದ್ದು. ಕಾಳಿದಾಸ ರೋಡಲ್ಲಿ ಮಾಡಿದ್ವು. ಸುಮಾರು ಒಂದು 6-7 years ಅಲ್ಲಿ ಮಾಡಿದ್ವು. ಆಮೇಲೆ ಇಲ್ಲಿ ಚಂದ್ರಕಲಾ ಹಾಸ್ಪಿಟಲ್ ಸೈಡ್ ರಸ್ತೆ ಒಂದು ಬಿಲ್ಡಿಂಗಲ್ಲಿ ಮಾಡಿದ್ವು. ಸುಮಾರು ನಾನು ಒಂದು 500-600 ಮಕ್ಕಳನ್ನ ಟ್ರೈನ್ ಮಾಡಿದ್ದೀನಿ. ಇನ್ನೂ ಜಾಸ್ತಿನೇ ಮಾಡಿರ್ಬೋದು. ಸುಮಾರು ಒಂದು 15 years ಮಾಡಿದೆ. ಫಸ್ಟು ಒಂಥರ ಹೆದರಿಕೆಯಿಂದ ಬರ್ತಾರೆ, ಇದೇನೋಪ್ಪ ಏನೋ ಒಂದು ಸೇರಿಸ್ಬಿಟ್ರು ಏನು ಅಂತ. ಆಮೇಲೆ ಅದು ಒಂದು ಲೆವೆಲ್ ಮುಗಿದ ತಕ್ಷಣ ಒಂಥರ ಚೂಟಿ ಆಗ್ಬಿಡ್ತಾರೆ ಮಕ್ಕಳು, ಇಷ್ಟು ಈಸಿನಾ ಅಂತ. ಆಮೇಲೆ ಕೆಲವು ಮಕ್ಕಳಂತೂ ಇಟ್ ಡಿಪೆಂಡ್ಸ್ ಆನ್ ದ ಪ್ರಾಕ್ಟೀಸ್, ಎಲ್ಲವಕ್ಕೂ ಪ್ರಾಕ್ಟೀಸ್ ಬೇಕು. ಮನೆಯಲ್ಲಿ ನಾವೊಂದು ವೀಕ್ಲಿ 1 class ಅಷ್ಟೇ, 2 hours. ಇಲ್ಲದೆ ಹೋದರೆ 1 hour 2 days ಹಾಗೆ. ಓಕೆ, ವೀಕ್ಲಿ 1 day 2 hours ಮಾಡ್ಬೋದು, ಅಥವಾ 2 days 1 hour ಮಾಡಿದ್ರೆ ಸಾಕಾ ಮ್ಯಾಮ್? ನಿಮ್ಮ ಅಷ್ಟೇ ಸಾಕು. ಆಮೇಲೆ ಮಿಕ್ಕಿದ ಇದಕ್ಕೆ ನಾವು ಹೋಮ್ವರ್ಕ್ ಮಾಡ್ತೀವಿ. ದಿನಾಲೂ 1 page ಮಾಡಬೇಕು ಅಂತ, ಯಾಕೆಂದ್ರೆ ದಿನಾಲೂ ಅವ್ರು ಟಚ್ಚಲ್ಲಿ ಇರಬೇಕು. ಸೊ ಅದು ಮಾಡ್ತಾ ಅವ್ರುಗಳಿಗೆ ಈ ಫಸ್ಟ್ ಟರ್ಮು ಬರೀ ಬೀಟ್ಸ್ ಯೂಸ್ ಮಾಡಿ ಹೆಂಗೆ ಅಡಿಷನ್ ಮಾಡೋದು, ಫಸ್ಟ್ ಬರೀ ಅಡಿಷನ್ ಸಬ್ಟ್ರಾಕ್ಷನ್ ಮಾತ್ರ ನಾವು ಹೇಳ್ಕೊಡೋದು. ಆಮೇಲೆ ಫ್ರಮ್ ಸೆಕೆಂಡ್ ಲೆವೆಲ್ಲು ಅದು ಮಕ್ಕಳಿಗೆ ಯೂಸ್ ಮಾಡಿ ಅಬ್ಯಾಕಸ್ನ ಅದು ಬ್ರೈನ್ಗೆ ವಿಜುವಲೈಸ್ ಆಗುತ್ತೆ. ಸೊ ಸೆಕೆಂಡ್ ನಿಧಾನಕ್ಕೆ ನಾವು ನಂಬರ್ಸ್ ಹೇಳ್ತೀವಿ. ಇದರಲ್ಲಿ ಏನು ಅಂದರೆ ನಾವು ಬರೀ 1 ಸತಿ ಮಾತ್ರ ರಿಪೀಟ್ ಮಾಡೋದೇ ಇಲ್ಲ ನಂಬರ್ಸು.
ವಾವ್, ಓಕೆ. 4 ಅಂದರೆ ಅವ್ರು ಕೇಳಿಸ್ಕೋಬೇಕು 4. ಇನ್ನೊಂದ್ಸತಿ ನಾನು ರಿಪೀಟ್ ಮಾಡಲ್ಲ. ಏನಕ್ಕೆ, ಏನು ರೀಸನ್? ಯಾಕೆಂದರೆ ಅವ್ರ ಕಾನ್ಸಂಟ್ರೇಷನ್ ಇರಬೇಕು ನಾನು ಹೇಳೋದ್ರಲ್ಲಿ. ಓಕೆ, ಓಕೆ. ದಟ್ ಇಸ್ ವೈ ಇಟ್ ಇಂಪ್ರೂವ್ಸ್ ದ ಕಾನ್ಸಂಟ್ರೇಷನು, ಅಟೆನ್ಷನು. ನಾನು ಈಗ 24, 45, 34 ಅಂದರೆ ಅವ್ರು ಕೇಳಿಸ್ಕೋಬೇಕು. ಅಂದರೆ ನಾನು ಹೇಳಲ್ಲ. ವಾವ್. ಅದು ಇಟ್ಸ್ ಅ ರೂಲ್. ವಾವ್. ಇನ್ನು ಒಂದ್ಸತಿ ರಿಪಿಟೇಷನ್ನೇ ಇಲ್ಲ ನಂಬರ್ಸನ್ನು. ಸೊ ಕಾನ್ಸಂಟ್ರೇಷನ್ ಇಂಪ್ರೂವ್ ಆಗುತ್ತೆ. ಕಾನ್ಸಂಟ್ರೇಷನ್ ಇಂಪ್ರೂವ್ ಆಗುತ್ತೆ. ಈಗ ಸೆಕೆಂಡ್ ಟರ್ಮಲ್ಲಿ ನಾನು ನಿಧಾನಕ್ಕೆ ಹೇಳ್ತೀನಿ ನಂಬರ್ನ. ಆ್ಯಡ್ ಮಾಡ್ತವೆ ಮಕ್ಕಳು ವಿತೌಟ್ ಅಬ್ಯಾಕಸ್. ವಿತೌಟ್ ಅಬ್ಯಾಕಸ್ ಹೇಗೆ ಮಾಡಿ, ಈಗ ಬರೀ 4 ನಂಬರ್ಸ್ ಹೇಳ್ತೀನಿ. 4, 5, 7, 6 ಅಂತ ಹೀಗೆ ಹೇಳ್ತೀನಿ. ಸೊ ಬರೀ 4 ನಂಬರ್ಸ್ ಕೊಡ್ತೀನಿ. ಮಕ್ಕಳು ನಿಧಾನಕ್ಕೆ ವಿಜುವಲೈಸ್ ಮಾಡಿ ಹೇಳ್ತಾರೆ. ಹಾಗೆ ಸ್ಪೀಡ್ ಇನ್ಕ್ರೀಸ್ ಮಾಡ್ತಾ ಬರ್ತೀವಿ. ಸ್ಪೀಡು ಇನ್ಕ್ರೀಸ್ ಮಾಡ್ತೀವಿ, ನಂಬರ್ಸು ಇನ್ಕ್ರೀಸ್ ಮಾಡ್ತೀವಿ. ಆಮೇಲೆ 2 ಡಿಜಿಟ್ ಮಾಡ್ಸೋಕ್ಕೆ ಶುರು ಮಾಡ್ತೀವಿ. ಓಕೆ. 2 ಡಬಲ್ ಡಿಜಿಟ್ ಮಲ್ಟಿಪ್ಲಿಕೇಶನ್, ಡಬಲ್ ಡಿಜಿಟ್ ಅಡಿಷನ್. ಓಕೆ, ಓಕೆ. ಅಡಿಷನ್. ಓಕೆ. ಆಮೇಲೆ 3rd ಲೆವೆಲಲ್ಲಿ ಮಲ್ಟಿಪ್ಲಿಕೇಶನ್ ಶುರು ಮಾಡ್ತೀವಿ. ಮಲ್ಟಿಪ್ಲಿಕೇಶನ್ ಹೇಗೆ ಮಾಡೋದು ಅಂತ. ಈಗ ಮ್ಯಾಮ್ ನಿಮ್ಮ ಪ್ರಕಾರ ಒಬ್ಬ ಅಬ್ಯಾಕಸ್, ಈಗ ಫಾರ್ ಎಕ್ಸಾಂಪಲ್ 3rd ಸ್ಟ್ಯಾಂಡರ್ಡ್ ಮಗು ಅಬ್ಯಾಕಸ್ ಬರ್ತಾ ಅಂತ ಅಂದ್ಕೊಳ್ಳಿ. ಒಬ್ಬ 7th ಸ್ಟ್ಯಾಂಡರ್ಡ್ ಮಗು ಅಬ್ಯಾಕಸ್ ಕಲ್ತ್ಕೊಂಡಿಲ್ಲ, ನಾರ್ಮಲ್ ಮ್ಯಾಥಮೆಟಿಕ್ಸ್ ಕಲ್ತ್ಕೊತಾನೆ. ನಿಮ್ಗೆ ಅನ್ಸುತ್ತಾ 3rd ಸ್ಟ್ಯಾಂಡರ್ಡ್ ಮಗು ಈ 7th ಸ್ಟ್ಯಾಂಡರ್ಡ್ ಮಗುಗಿಂತ ಫಾಸ್ಟ್ ಆಗಿ ಮಲ್ಟಿಪ್ಲಿಕೇಶನ್? ಖಂಡಿತ ಮಾಡ್ತಾರೆ. ಹೌದಾ? ಏನಂದರೆ ಪ್ರೊವೈಡೆಡ್ ಪ್ರಾಕ್ಟೀಸು. ಸ್ವಲ್ಪ ಪೇರೆಂಟ್ಸು ಸ್ವಲ್ಪ ಇಂಟ್ರೆಸ್ಟ್ ತಗೊಂಡು 10 ನಿಮಿಷ ಪ್ರಾಕ್ಟೀಸ್ ಸಾಕು ಮಗುಗೆ. ಸಾಕು 10 ನಿಮಿಷ. ಅವ್ರು ದಿನಾಗಲೂ ಒಂದು 10 ಸಮ್ ಒಂದು ಪೇಜ್ ಅಬ್ಯಾಕಸ್ ಮಾಡಿಬಿಟ್ಟು 2 ಸೆಟ್ಸ್ ಆಫ್ ಬುಕ್ಸ್ ಕೊಡ್ತೀವಿ ಈಚ್ ಸಮ್ಗೆ. 1 ಪೇಜ್ ಮಾಡಿಬಿಟ್ಟು ಆಮೇಲೆ ಪೇರೆಂಟ್ಸ್ ಒಂದು 10 ಸಮ್ ಓರಲ್ಸ್ ಕೊಟ್ಬಿಟ್ರೆ ಮಕ್ಕಳು ಪಕ್ಕಾ ಆಗ್ಬಿಡ್ತಾರೆ. ವಾವ್, ಸೂಪರ್. ಈಗ ನೀವು ವೇದಿಕ್ ಮ್ಯಾಥಮೆಟಿಕ್ಸ್ ಅಬ್ಯಾಕಸ್ ಎರಡು ಬೇರೆ ಬೇರೆ ಅಂತ ನಂಗೆ ಅರ್ಥ ಆಗ್ತದೆ. ಬಟ್ ಎರಡೂ ಕಲಿಯೋದು ಒಳ್ಳೇದಾ? ಒಂದು ಕಲ್ತ್ರೆ ಸಾಕ, ಹೇಗೆ? ಇಲ್ಲ, ಇದು ಅಬ್ಯಾಕಸ್ಸೇ ಬೇರೆ ಥರ. ವೇದಿಕ್ ಮ್ಯಾಥಮೆಟಿಕ್ಸ್ ಆ್ಯಕ್ಚುಲಿ ಫಾರ್ ಕಾಂಪಿಟೇಟಿವ್ ಎಕ್ಸಾಮ್ಸು ಅವಕ್ಕೆಲ್ಲ. ವೇದಿಕ್ ಮ್ಯಾಥಮೆಟಿಕ್ಸ್ ನಾವು ಫ್ರಮ್ 12 years to 16 SLC ತನಕ ಆ ಮಕ್ಳಿಗೆ ಮಾತ್ರ. ವೇದಿಕ್ ಮ್ಯಾಥ್ಸು ಚಿಕ್ಕ ಮಕ್ಳಿಗೆ ಇಲ್ಲ. ಓಕೆ. ಸೊ 12 to 16 ಸ್ವಲ್ಪ ಅಡ್ವಾನ್ಸ್ ಅಂತ ಅನ್ಕೋಬಹುದು ಅಷ್ಟೇ. ಆಗ ಈ NCERT ಎಕ್ಸಾಮ್ಸ್ ಎಲ್ಲ ಬರೀತಾರಲ್ವಾ, ಅದಕ್ಕೆ ಮಕ್ಳಿಗೆ ಹೆಲ್ಪ್ ಆಗುತ್ತೆ. ವೆರಿ ನೈಸ್. ಓಕೆ ಮ್ಯಾಮ್, ನಿಮಗೂ 2 ಮಕ್ಕಳಿದ್ದಾರೆ. ಅವ್ರಿಗೆ ನೀವು ಇದೇ ಥರ ಹೇಳ್ಕೊಟ್ಟು ಅವರ ಲೈಫಲ್ಲಿ, ಪರ್ಸನಲ್ ಲೈಫಲ್ಲಿ ಅವ್ರಿಗೆ ಮ್ಯಾಥಮೆಟಿಕ್ಸ್ ಇಷ್ಟ ಆಗಿ ಶುರು ಆಯ್ತಾ? ಅವ್ರು ಮ್ಯಾಥಮೆಟಿಕ್ಸ್ ಚೆನ್ನಾಗಿ ಮಾಡಕ್ಕೆ ಶುರು ಮಾಡಿದ್ರೆ ಅದ್ರ ಬಗ್ಗೆ ಒಂದು ಎಕ್ಸ್ಪೀರಿಯನ್ಸ್ ಹೇಳಿ. ಅವಾಗ ನನಗೆ ಗೊತ್ತಿಲ್ಲ. ಅಯ್ಯೋ, ನನಗೆ ಗೊತ್ತಿಲ್ಲ. ನಾನು ಕಲ್ತ್ಕೊಂಡಿದ್ದೆ 2001 ಅದೇ ಅನ್ಕೋತೀನಿ. ಅವಾಗೇ ಮಕ್ಳಿಗೆ ಕಲಿಸಿದ್ರೆ ಎಷ್ಟು ಬೇಗ ಇಂಪ್ರೂವ್ ಇನ್ನೂ ಮಾಡಿರೋರು ಅಂತ. ಹೌದು ಮ್ಯಾಮ್. ಈಗ ಅಂದ್ರೆ ನೀವು ನಿಮ್ಮ ಸ್ಟೂಡೆಂಟ್ಸಲ್ಲಿ ಎಷ್ಟೊಂದು ಜನ ಈಗ ಅಬ್ಯಾಕಸ್ ಇವೆಲ್ಲ ಕಲ್ತ್ಕೊಂಡಿದ್ದಾರಲ್ಲ, ಅವಾಗಲೇ ಕೇಳ್ದಂಗೆ ನಿಮಗೆ ಸ್ಕೂಲಲ್ಲಿ ಅವ್ರಿಗೆ ಹೆಲ್ಪ್ ಆಗ್ತದೆ ಅನ್ಸುತ್ತಾ? ಅವ್ರು ಫಾಸ್ಟ್ ಆಗಿದ್ದಾರೆ ಮ್ಯಾಥಮೆಟಿಕ್ಸಲ್ಲಿ, ಆ ಥರ ಫೀಡ್ಬ್ಯಾಕ್ ಇದೆಯಾ ನಿಮಗೆ? ಎಷ್ಟೋ ಜನ ಮಕ್ಕಳು ಬಂದು ಹೇಳ್ತಾರೆ ತುಂಬ ಹೆಲ್ಪ್ ಆಗಿದೆ ಮೇಡಮ್ ನಮಗೆ ಅಂತ. ಆಮೇಲೆ ಅವರೆಲ್ಲ ಈಗ ದೊಡ್ಡವರು ಎಲ್ಲ ಡಾಕ್ಟರ್ಸ್, ಕೆಲವರು ಇಂಜಿನಿಯರ್ಸ್ ಎಲ್ಲ ಮದುವೆನೂ ಆಗೋಗಿದೆ ಅವ್ರಿಗೆ. ಯಾಕೆಂದರೆ ನಾವು 2001 ಶುರು ಮಾಡಿಬಿಡೋದು. ಅವಾಗ ಮಕ್ಕಳಿಗೆ 7 ವರ್ಷ 8 ವರ್ಷ, ಈಗ ಆಲ್ಮೋಸ್ಟ್ 30 years. ಸೊ ತುಂಬ ಜನ ಹಾಗೆ ಬಂದು ಹೇಳ್ತಾರೆ. ಇವತ್ತಿಗೂ ಅವ್ರಿಗೆ ಯೂಸ್ ಆಗ್ತಾ ಇದೆ ಅಂತ ಇವತ್ತಿನ ಲೈಫ್? ಅದೇ, ಅದು ಏನು ಅಂದರೆ ರೀಸನಿಂಗು, ಪ್ರಾಬ್ಲಮ್ ಸಾಲ್ವಿಂಗ್ ಸ್ಕಿಲ್ಸ್ ಎಲ್ಲ ಅವ್ರಿಗೆ ತಾನಾಗೇ ಬರುತ್ತೆ. ಓಕೆ. ಆರ್ಮಿಯಲ್ಲಿ ಮ್ಯಾಮ್ ಒಂದು ಟೆಸ್ಟ್ ಇದೆ ಆ್ಯಕ್ಚುಲಿ. ಅದು ಹೆಂಗೆ ಟೆಸ್ಟ್ ಅಂದರೆ, ಆಫೀಸರ್ ಸೆಲೆಕ್ಷನ್ ಹೋಗ್ಬೇಕಾದ್ರೆ SSB ಅಂತ ಹೇಳ್ತಾರೆ. ಆ SSB ಅಲ್ಲಿ ಒನ್ ಆಫ್ ದಿ ಸೈಕಾಲಜಿಕಲ್ ಟೆಸ್ಟ್ ಹೆಂಗೆ ಅಂದರೆ, ನಿಮ್ಮ ಕಣ್ಮುಂದೆ ಕೆಲವು ವರ್ಡ್ಗಳು ಫ್ಲಾಶ್ ಆಗುತ್ತೆ, ಕೆಲವು ಟೈಮಲ್ಲಿ ನಂಬರ್ಸ್ ಫ್ಲಾಶ್ ಆಗುತ್ತೆ. ಫ್ಲಾಶ್ ಆಗಿ ಹೊರಟೋಗುತ್ತದೆ. ಇಟ್ ವಿಲ್ ಸ್ಟೇ ಫಾರ್ 5 seconds ಅನ್ಸುತ್ತೆ, ಮರ್ತೋಗಿ ನಾನೀಗ. ಒಂದು 5 seconds ಬರುತ್ತೆ, ಹೊರಟೋಗುತ್ತೆ. ಆಮೇಲೆ ಅದನ್ನು ಜ್ಞಾಪಕ ನೀವು ಅದ್ರ ಮೇಲೆ ಸೆಂಟೆನ್ಸ್ ಬರೀಬೇಕು. ಅಂದರೆ ನಿಮ್ಮ ಬ್ರೈನ್ ಎಷ್ಟು ಕ್ವಿಕ್ ಆಗಿ ವರ್ಕ್ ಆಗುತ್ತೆ ಅನ್ನೋಕ್ಕೆ. ಅಂದರೆ ಕಾನ್ಸಂಟ್ರೇಷನ್ ಮತ್ತು ಬ್ರೈನ್ ಕ್ವಿಕ್ನೆಸ್ ಪ್ರಾಬ್ಲಿ ಐ ಥಿಂಕ್ ಸೈಕಾಲಜಿಕಲ್ ಟೆಸ್ಟ್ ಆದ್ರಿಂದ ನಮ್ಮ ಓವರ್ ಆಲ್ ನಿಮ್ಮ ಅಬ್ಯಾಕಸ್ ಮತ್ತು ನಮ್ಮ ವೇದಿಕ್ ಮ್ಯಾಥ್ಸ್ ಓವರ್ ಆಲ್ ಸೈಕಾಲಜಿ ಇಂಪ್ರೂವ್ ಆಗುತ್ತೆ. ಹೌದು, ಯಾಕೆಂದರೆ ಕಾನ್ಸಂಟ್ರೇಷನ್ ಖಂಡಿತ ಇಂಪ್ರೂವ್ ಆಗುತ್ತೆ. ಅಬ್ಯಾಕಸ್ನಿಂದೂ ಖಂಡಿತ ಕಾನ್ಸಂಟ್ರೇಷನ್ ಇಂಪ್ರೂವ್ ಆಗುತ್ತೆ. ಯಾಕೆ ಮೆಂಟಲ್ ಸಮ್ಸ್ ಮಾಡೋದ್ರಿಂದ, ಈವನ್ ಮಲ್ಟಿಪ್ಲಿಕೇಶನ್ ಮೆಂಟಲ್ ಶುರು ಮಾಡ್ತಾರೆ ಅವರು. ಬರೀ 24 into 32 ಅಂದರೆ ಅವ್ರು ಹಂಗೆ ಮಾಡಿಕೊಂಡು ಆನ್ಸರ್ ಬರೆದ್ಬಿಡ್ತಾರೆ ಅಷ್ಟೇ. ಹೌದು ಮ್ಯಾಮ್. ನಂಗೆ ಇನ್ನೊಂದು ಸಜೆಷನ್ ನಿಮ್ಗೆ ಕೊಡ್ಬೇಕಂತ ಆಸೆ ಆಗ್ತದೆ ನನಗೆ. ವಯಸ್ಸಾದವರಿಗೆ ಒಂದು ಮರವಿನ ಒಂದು ಮರ್ತೋಗುತ್ತೆ ಅವ್ರಿಗೆಲ್ಲ, ಮರ್ತೋಗುತ್ತೆ ಅವ್ರಿಗೆಲ್ಲರೂ. ಯಾಕಂದ್ರೆ ಅವ್ರ ಬ್ರೈನ್ ಒಂದು ಪೀರಿಯಡ್ ಆಫ್ ಟೈಮ್ ತುಂಬಾ ಆಕ್ಟಿವ್ ಇರ್ತಾರೆ ಅವರು. ಆಫ್ಟರ್ ರಿಟೈರ್ಮೆಂಟ್ ಅವ್ರ ಒಂಥರ ಈಸಿಯಾಗಿ ಹೋಗ್ತಾರೆ. ಸೊ ನನ್ನೊಂದು ಸಜೆಷನ್ ಅಂದರೆ, ನೀವು 60+, 65+ ಅವರಿಗೆ ಈ ಅಬ್ಯಾಕಸ್ ವೇದಿಕ್ ಮಾಡಿಸ್ಬೇಕಂತ ಆಸೆ. ಆ ಥರ ಮಾಡ್ತೀರಾ ಏನಾದರೂ ಮ್ಯಾಮ್? ನಿಮ್ಗೆ ಗೊತ್ತಿದೆ ಏನಾದರೂ? ಅದ್ರ ಬಗ್ಗೆ ನೀವು ಖಂಡಿತ ಮಾಡಿ ಮ್ಯಾಮ್. ಒಂದು ಆ್ಯಕ್ಚುಲಿ ಮಾಡ್ಬೋದು. ಅದೇ ಏನು ಅಂದರೆ, ಸ್ವಲ್ಪ ವಯಸ್ಸಾದ್ಮೇಲೆ ಅವ್ರಿಗೆ ಈ ನಂಬರ್ಸ್ ಇಂಟ್ರೆಸ್ಟ್ ಇರೋರು ಬಂದು ಖಂಡಿತ ಕಲ್ತ್ಕೋಬಹುದು. ತುಂಬಾ ಚುರುಕಾಗುತ್ತೆ. ಹೌದು. ಎಷ್ಟೋ ಜನ ಈಗ ಟ್ರೈನರ್ಸು ಸುಮಾರು 40-45 ವರ್ಷದವರೆಲ್ಲ ಬಂದು ಟ್ರೈನ್ ಮಾಡಿ ಮಕ್ಕಳಿಗೆ ಹೇಳ್ಕೊಡ್ತಾ ಇದ್ದಾರೆ. ವ್ಯೂವರ್ಸ್ ಯಾರಾದ್ರೂ ನಿಮ್ಮ ಅಪ್ಪ ಅಮ್ಮ ಇರ್ಬೋದು, ಅಥವಾ ನೀವೇ 60+ ಇದ್ರೆ ನೀವು ಅಷ್ಟೇ, ಇಟ್ಸ್ ಅ ಗ್ರೇಟ್ ಆಪರ್ಚುನಿಟಿ ನಿಮ್ಮ ಬ್ರೈನ್ ಆಕ್ಟಿವ್ ಇಟ್ಕೊಳ್ಳೋಕೆ. ನಾವೊಂದು ಬ್ರೈನ್ ಒಂದು ಆಕ್ಟಿವ್ ಆಗಿದ್ರೆ ನಮ್ಮ ಲೈಫ್ ಕೂಡ ಒಂದು ಚೆನ್ನಾಗಿರುತ್ತೆ, ಒಂದು ಹುಮ್ಮಸ್ ಇರುತ್ತೆ, ಮತ್ತೆ ನಮ್ಮ ಫಿಸಿಕಲ್ ಬಾಡಿ ಇಲ್ಲ. ಆಮೇಲೆ ವಯಸ್ಸಾದ್ಮೇಲೆ ಈಗ ಸ್ತೋತ್ರ ಪಠನೆ ಅವೆಲ್ಲ ಇರುತ್ತಲ್ಲ, ಈ ಶ್ಲೋಕಗಳು ಬೇಗ ಮೆಮರೈಸ್ ಮಾಡ್ಕೋಬಹುದು.
ಆಮೇಲೆ ಏನೋ ಕೇಳ್ತಾ ಇರ್ತೀವಿ, ಲೆಕ್ಚರ್ಸ್ ಕೇಳ್ತಾ ಇರ್ತೀವಿ, ಸೊ ಅದು ಬೇಗ ತಲೆಗೆ ಹೋಗುತ್ತೆ, ಕ್ಯಾಪ್ಚರ್ ಆಗುತ್ತೆ. ಮ್ಯಾಮ್ ಆಕ್ಚುಲಿ ನಾನು ಅಬ್ಸರ್ವ್ ಮಾಡಿರಂಗೆ ಬರೀ ಮಕ್ಕಳು ಮಾತ್ರ ಮೊಬೈಲಿಂದ ಹಾಳಾಗ್ತಲ್ಲ, ಇವನ್ ವಯಸ್ಸಾದವ್ರು ಕೂಡ 3 ಹೊತ್ತು ವಾಟ್ಸ್ಆಪ್ ನೋಡ್ಕೊಂಡಿರ್ತಾರೆ. ಪಾಪ ಅವ್ರೀಗ ಪಠನೆ ಎಲ್ಲ ಮಾಡಿ ಮರವು ಮತ್ತೆ ಬೇರೆ ಫಿಸಿಕಲ್ ಕಲ್ತ್ ನೋವು ಬರೋದು ಇವೆಲ್ಲ ಜಾಸ್ತಿ ಆಗ್ತಾ ಇದೆ. ಅವ್ರಿಗೆ ದಯವಿಟ್ಟು ಒಂದು ಕ್ಲಾಸ್ ಮಾಡಿ ಶುರು ಮಾಡಿ ಮ್ಯಾಮ್, ಇವತ್ತು ಮಕ್ಕಳಿಗೆ ಒಂದು ಚೆನ್ನಾಗಿರುತ್ತೆ, ವಯಸ್ಸಾದವ್ರಿಗೆ ಒಂದು. ಮ್ಯಾಮ್ ಈಗ ನನಗೆ ಓವರ್ ಆಲ್ ಒಂದು ಗೊತ್ತಾಯ್ತು, ಈಗ ಅಪ್ಪ ಅಮ್ಮ, ಈಗ ನಾನೊಬ್ಬ ಪೇರೆಂಟ್ ಅನ್ಕೊಳ್ಳೋಣ, ನಾನೊಬ್ಬ ಪೇರೆಂಟ್ ಆದರೆ ನಾನು ಏನು ಮಾಡ್ಬೋದು ನನ್ನ ಮಕ್ಕಳನ್ನ ಒಂದು ಅಕಾಡೆಮಿಕಲಿ ಚೆನ್ನಾಗಿ ಮಾಡೋಕ್ಕೋಸ್ಕರ ಅಥವಾ ಅದ್ರ ಫ್ಯೂಚರ್ ಚೆನ್ನಾಗಿ ಮಾಡೋಕ್ಕೋಸ್ಕರ ಆ್ಯಸ್ ಅ ಪೇರೆಂಟ್ ನಾನು ಏನು ಮಾಡ್ಬೋದು? ಅಬ್ಯಾಕಸ್ ನಾನು ಸೇರಿಸೋದು ಒಳ್ಳೇದು ಅಂತ ನನಗನ್ಸುತ್ತೆ, ಸೇರಿಸ್ಬೇಕಂತ. ಆ್ಯಸ್ ಅ ಪೇರೆಂಟ್ ಅವ್ರು ಇನ್ನೇನು ಮಾಡ್ಬೋದು ಮನೆಯಲ್ಲಿ ಮ್ಯಾಥಮೆಟಿಕ್ ಸ್ಕಿಲ್ಸ್ ಇಂಪ್ರೂವ್ ಮಾಡೋಕ್ಕೋಸ್ಕರ? ಅವರು ಏನು ಮಾಡ್ತೀವೋ ಅದನ್ನೇ ಮ್ಯಾಥ್ಸಲ್ಲಿ ಇನ್ವಾಲ್ವ್ ಮಾಡಿ ಮಾಡಿಸಿದ್ರೆ ಮಕ್ಕಳನ್ನ, ಈ ನಂಬರ್ಸನ್ನೇ ಇನ್ವಾಲ್ವ್ ಮಾಡಿ ಮಾಡಿಸಿದ್ರೆ ಸೊ ಇಂಪ್ರೂವ್ ಆಗ್ತಾರೆ. ಓಕೆ ಮ್ಯಾಮ್, ವೇದಿಕ್ ಮ್ಯಾಥಮೆಟಿಕ್ಸ್ ಅಂತ ಹೇಳಿದ್ರಲ್ಲ, ಈಗ ಸೂತ್ರಗಳು ಅಂತ ಹೇಳಿದ್ರಿ, ಎಷ್ಟು ಸೂತ್ರಗಳಿದೆ ಅದರಲ್ಲಿ? ಅದರಲ್ಲಿ 16 ಸೂತ್ರಸ್ ಇದೆ. ಓಕೆ. ಆ್ಯಂಡ್ 13 ಸಬ್ ಸೂತ್ರಸ್ ಇದೆ. ಓಕೆ. ಸೊ ಒಂದೊಂದು ಸೂತ್ರಗೂ ಒಂದೊಂದು ಇದು ಅದೇ, ಈಗ ನಾನು ಏಕನ್ಯೂನೇನ ಪೂರ್ವೇಣ ಅದು ಮಲ್ಟಿಪ್ಲೈ ಶುಡ್ ಬಿ 9999999. ಹೌದು. ಅದೇ ಥರನೇ ಏಕಾಧಿಕೇನ ಪೂರ್ವೇಣ ಅಂತೆ, 1 more than the previous number. ಓಕೆ. ಸೊ ಇಟ್ ಈಸ್ ಯೂಸ್ ಟು ಸ್ಕ್ವೇರಿಂಗ್ ಆಫ್ ನಂಬರ್ಸ್ ಎಂಡಿಂಗ್ ವಿತ್ 5. Squaring of numbers ending with 5. Okay. 85 square. Okay. Wow. Okay. 85 square. ನಿಮಗೆ ಎಷ್ಟು ಹೊತ್ತಾಗುತ್ತೆ 85 into 85 ಮಾಡೋಕ್ಕೆ? ಚಾನ್ಸ್ ಇಲ್ಲ ನಮಗೆ ಅಲ್ವಾ? 85 ಸ್ಕ್ವೇರ್ ಅಂದರೆ ದಿಸ್ ಯು ಅಪ್ಲೈ ಏಕಾಧಿಕೇನ ಪೂರ್ವೇಣ, 1 more than the previous number. ಸೊ ಪ್ರೀವಿಯಸ್ ನಂಬರ್ ಏನು? 8. 5ಗೆ ಪ್ರೀವಿಯಸ್ ನಂಬರ್ 8. 1 more is 9. So 8 into 9. That is the left hand side of the answer. Okay. Right hand side is 5 square. ಅಷ್ಟೇನಾ? 7225 ಆನ್ಸರ್. ವಾವ್. ಇನ್ನೊಂದು ಕ್ವಶನ್ ಕೇಳ್ತೀನಿ ನಿಮಗೆ. 65 ಸ್ಕ್ವೇರ್? 6 into 7 bar 5 square, 4225. ವಾವ್. ಈಗ 205 ಸ್ಕ್ವೇರ್. ಓಕೆ, ಪ್ರೀವಿಯಸ್ ನಂಬರ್ 5 is 20. ಹೌದು. 20 into 21 bar 5 square. So 21 into 2 is 410, 25. 41025. 410. ಅಷ್ಟು ಸಿಂಪಲ್ ಅಮ್ಮ ಮ್ಯಾಥಮೆಟಿಕ್ಸ್? ಅಷ್ಟೇ ಈಸಿ. ಅದಕ್ಕೆ ಇದು ಕಲ್ತ್ಕೊಂಡ್ರೆ ಒಂಥರ ಇಷ್ಟೇನಾ, ಏನು ಅಂದರೆ ಲಾಜಿಕ್. ಮ್ಯಾಥ್ಸ್ ಇಸ್ ಪ್ಯೂರ್ ಲಾಜಿಕ್ ಅಲ್ವಾ? ಹೌದು, ಪ್ಯೂರ್ ಲಾಜಿಕ್. ಈ ಲಾಜಿಕನ್ನು ಅಪ್ಲೈ ಮಾಡಿದ್ರೆ ಖಂಡಿತ ಇದು ಮಾಡಿ. ನಾನು ಆ್ಯಕ್ಚುಲಿ ನಮಗೆಲ್ಲ ಅಗೇನ್ ಯಾರು ವ್ಯೂವರ್ಸ್ ಇದ್ದೀರಾ, ದಯವಿಟ್ಟು ಎಲ್ಲರೂ ಮಿನಿಸ್ಟ್ರಿ ಆಫ್ ಎಜುಕೇಶನ್ ಒಂದು ಲೆಟ್ರ್ ನಾನಂತೂ ಬರೆಯೋಣ ಅಂತ ಇಷ್ಟ ಮಾಡ್ತಾ ಇದ್ದೀನಿ. ಈಗ ಇದನ್ನ ಸಿಲೆಬಸ್ ಅಲ್ಲಿ ಇರಲೇಬೇಕು. ಸಿಲೆಬಸ್ ಅಲ್ಲಿ ಇದ್ರೆ ಮಕ್ಕಳಿಗೆ ಒಂಥರ ಫಿಯರ್ ಹೋಗುತ್ತೆ, ಮ್ಯಾಥ್ಸ್ ಫಿಯರ್ ಅನ್ನೋದು ಹೋಗಿ ಮಕ್ಕಳಿಗೆ ಆರಾಮಾಗಿ ಮುಂದೆ ಹೋಗ್ತಿರ್ತಾರೆ. ಅವ್ರುಗಳು ಎಲ್ಲವಕ್ಕೂ ಒಂದು ಫಿಯರೇ ಅಡಚಣೆ. ಆ ಫಿಯರ್ ಇಲ್ಲದೆ ಹೋದ್ರೆ ನಾವು ಮುಂದೆ ಹೋಗ್ತಾ ಇರ್ತೀವಿ. ಹೌದು. ಮ್ಯಾಥಮೆಟಿಕ್ಸ್ ಅಲ್ಲಿ ನಂಗಂತೂ ತುಂಬಾ ಭಯ ಆಯ್ತು, ಯಾಕಂದ್ರೆ ಮ್ಯಾಥಮೆಟಿಕ್ಸ್ ಅಲ್ಲಿ ದೇರ್ಸ್ ಓನ್ಲಿ ರೈಟ್ ಆರ್ ರಾಂಗ್ ಆನ್ಸರ್, ಇನ್ ಬಿಟ್ವೀನ್ ಇಲ್ವೇ ಇಲ್ಲ ಅಲ್ಲಿ. ಸೊ ಹಾಗೆ ನಾನು ಎಲ್ಲಿ ರಾಂಗ್ ಆಗ್ತೀವಿ ಅಂತ ಫಿಯರ್ ಆಫ್ ಫೇಲ್ಯೂರ್ಗೂ ಕೂಡ ನಾನು ಮ್ಯಾಥಮೆಟಿಕ್ಸ್ ಕಂಡ್ರೆ ದೂರನೇ ಇರ್ತಾ ಇದೆ. ಐ ಥಿಂಕ್ ಈ ಅಬ್ಯಾಕಸ್ ಮತ್ತೆ ಇದು ಕೊಟ್ಕೊಂಡ್ರೆ ನನಗೆ ನನ್ನ ಒಂದು ಕನ್ಫರ್ಮೇಷನ್ ಆಗುತ್ತಲ್ವ. ಆಮೇಲೆ ನಾನು ಯಾವ್ದೊಂದು ಆನ್ಸರ್ ಬರ್ದಿರ್ತೀನಿ, ಅಬ್ಯಾಕಸ್ ಇತ್ತು, ಇದರಿಂದ ನಾನು ಫಾಸ್ಟ್ ಆಗಿ ನನ್ನ ಆನ್ಸರ್ ಕರೆಕ್ಟಾ ಇಲ್ವಾ ಅಂತ ನಂದು ಚೆಕ್. ನನ್ನ ಸ್ಟೂಡೆಂಟ್ಸ್ ಎಷ್ಟೋ ಜನ 8 ಟರ್ಮ್ಸ್ ಕಂಪ್ಲೀಟ್ ಆದ ತಕ್ಷಣ ವೇದಿಕ್ ಮ್ಯಾಥಮೆಟಿಕ್ಸ್ ಸೇರ್ಕೊಂಡ್ಬಿಡ್ತಾರೆ. ಯಾಕೆಂದ್ರೆ ಅಷ್ಟೊಳಗೆ ಅವರು 11 years 12 years ಆಗಿರುತ್ತೆ. ಸೊ ಕಂಟಿನ್ಯೂ ಮಾಡ್ತಾರೆ. ಇನ್ನೊಂದು ಆಲ್ಮೋಸ್ಟ್ 10 months, ಆಲ್ಮೋಸ್ಟ್ ಇಯರ್ ಅನ್ಕೊಳ್ಳಿ. ಓಕೆ, ಅಮೇಝಿಂಗ್ ಮ್ಯಾಮ್. ಫ್ಯೂಚರಲ್ಲಿ ಅಬ್ಯಾಕಸ್ ಮತ್ತೆ ವೇದಿಕ್ ಮ್ಯಾಥಮೆಟಿಕ್ಸ್ ಈಗ ನನಗೆ ಅಷ್ಟೊಂದು ಪ್ರಚಲಿತವಾಗಿಲ್ಲ. ಟೀಚರ್ ಕೂಡ ಆಗ್ಬೋದಾ? ನಾವು ಒಂದು ಕಲ್ತ್ಕೊಂಡು ಅಬ್ಯಾಕಸ್ ಮತ್ತೆ ಇದು ಟೀಚರ್ ಮಾಡ್ಬೋದಾ? ನಾನು ಅದೊಂದು ಡಿಮಾಂಡ್ ಇದೆಯಾ? ನಾನಾಗಿದ್ದು ಹಂಗೇನೆ, ತುಂಬಾ ಡಿಮ್ಯಾಂಡು ಇದೆ. ಏನಾದ್ರು ಕಲ್ತ್ಕೊಂಡ್ರೆ ಒಳ್ಳೇದು. ಕೆಲವು ಮಕ್ಕಳು ಹಠ ಮಾಡ್ತಾರೆ, ಹೋಗಲ್ಲ ಮ್ಯಾಥ್ಸ್ ಅಂದ್ರೆ ಹೆದರ್ಕೆಗೆ, ಅಯ್ಯೋ ಅಲ್ಲೂ ಮ್ಯಾಥ್ಸು ಏನ್ ಮಾಡೋದು ಅಂತ. ಪೇರೆಂಟ್ಸ್ ಪ್ಲೀಸ್ ನಿಮ್ಮ ಮಕ್ಳಿಗೆ ಹೇಳಿ, ಇದು ಮ್ಯಾಥ್ಸ್ ಕ್ಲಾಸ್ ಅಲ್ಲ, ಮ್ಯಾಥ್ಸ್ ನ ಈಸಿ ಮಾಡೋ ಕ್ಲಾಸ್ ಅಂತ ಹೇಳ್ಕೊಡಿ ಪ್ಲೀಸ್ ದಯವಿಟ್ಟು. ಮ್ಯಾಥ್ಸ್ ನ ಈಸಿ ಮಾಡೋ ಕ್ಲಾಸ್ ಅಂತ ಹೇಳಿದ್ರೆ ಅವಾಗ ಈಸಿಯಾಗಿ ಮಕ್ಕಳು ಬರ್ತಾರೆ. ಖಂಡಿತ ಮ್ಯಾಮ್. ಮ್ಯಾಮ್ ಈಗ ನನಗೆ ಇನ್ ಕೆಲವು ಕ್ವಶನ್ಸ್ ಅಂದ್ರೆ, ನನಗೆ ಈಗ ಮ್ಯಾಥಮೆಟಿಕ್ಸ್ ಒಂದು 16 years ಕಲ್ತ್ಕೊಂಡ್ಬಿಡ್ತಾರೆ, ಅಬ್ಯಾಕಸ್ ಅಥವಾ ವೇದಿಕ್ ಮ್ಯಾಥಮೆಟಿಕ್ಸ್ ಅಡ್ವಾನ್ಸ್ ಏನಿದೆ ಅಥವಾ ಇಷ್ಟೇನಾ ಇರೋ 16 ಸೂತ್ರ ಕಲ್ತ್ರೆ ಸಾಕ? ನಾನು ಇನ್ನೂ ಅಡ್ವಾನ್ಸ್ ಇದೆಯಾ? ಅಡ್ವಾನ್ಸ್ ಇದೆಯಂತೆ, ಬಟ್ ಅದೆಲ್ಲ ಎಲ್ಲೋ ನಾರ್ತ್ ಕಡೆ ಯಾರೋ ಪ್ರೊಫೆಸರ್ ಏನೋ ರಿಸರ್ಚ್ ಮಾಡ್ತಾ ಇದಾರಂತೆ ಅದ್ರ ಬಗ್ಗೆ. ಎಲ್ಲ ವೇದಿಕ್ ಮ್ಯಾಥ್ಸ್ ಅಪ್ಲೈ ಮಾಡಿ ಅಡ್ವಾನ್ಸ್ ಅಲ್ಜಿಬ್ರಾ ಸಮ್ಸ್ ಎಲ್ಲ ಮಾಡ್ಬೋದು ಅಂತ ಏನೋ ಮಾಡ್ತಾ ಇದ್ದಾರೆ. ಇಲ್ಲಿ ನಾವು ಹೇಳ್ಕೊಡೋದು ಬೇಸಿಕ್, ಇದು ಅಡಿಷನ್ ಸಬ್ಟ್ರಾಕ್ಷನ್, ಸ್ಕ್ವೇರ್ ರೂಟ್, ಕ್ಯೂಬ್ ರೂಟ್ ಅಷ್ಟು. ಓಕೆ ಮ್ಯಾಮ್, ಅಬ್ಯಾಕಸ್ ಮತ್ತೆ ಅಥವಾ ವೇದಿಕ್ ಮ್ಯಾಥಮೆಟಿಕ್ಸ್ ನ ಆನ್ಲೈನ್ ಕಲಿಬೋದಾ ಅಥವಾ ಫಿಸಿಕಲ್ ಕ್ಲಾಸ್ ಬಂದ್ರೇನೆ ಕಲಿಬೋದಾ? ಫಸ್ಟ್ 2 terms ಫಿಸಿಕಲ್ಲೇ ಕಲ್ತ್ಕೋಬೇಕು. ಓಕೆ. ಅಬ್ಯಾಕಸ್ ಅಂತೂ ಫಸ್ಟ್ 2 terms ಬರಲೇಬೇಕು ಕ್ಲಾಸ್ಗೆ. ಆಮೇಲೆ ಬೇಕಾದ್ರೆ ಆನ್ಲೈನ್ ಕಲ್ತ್ಕೋಬಹುದು. ಯಾಕಂದ್ರೆ ಮೈಂಡ್ ಅಲ್ಲಿ ಅಬ್ಯಾಕಸ್ ಆಮೇಲೆ ನಾವು ಮಕ್ಕಳಿಗೆ ಫೇಸ್ ಟು ಫೇಸ್ ಹೇಳ್ಕೊಡ್ಬೇಕು ಫಸ್ಟ್ 2 terms. ಓಕೆ. ಆಮೇಲೆ ವಿ ಕ್ಯಾನ್ ಡೂ ವೇದಿಕ್ ಮ್ಯಾಥಮೆಟಿಕ್ಸ್ ಮ್ಯಾಮ್? ವೇದಿಕ್ ಮ್ಯಾಥಮೆಟಿಕ್ಸ್ ಆನ್ಲೈನ್ ಮಾಡ್ಬೋದು, ಆನ್ಲೈನ್ ಕಲಿಬಹುದು. ಆನ್ಲೈನ್ ಮಾಡ್ಬೋದು. ಓಕೆ.
ನಾವು ಇನ್ನೂ ನಿಮ್ಮ ಜೊತೆ ಕೂತ್ಕೊಂಡು ಕೆಲವು ಪ್ರಾಕ್ಟಿಕಲ್ ಕ್ಲಾಸಸ್ ಮಾಡೋಣ. ಆಲ್ರೆಡಿ ನೀವು ನಂಗೀಗ 5x5 ಅಂದರೆ 5 ಎಂಡಿಂಗ್ ವಿತ್ 5 ಸ್ಕ್ವೇರ್ ಮಾಡೋಕೊಂದು ಕಾನ್ಫಿಡೆನ್ಸ್ ಇದೆ. 9 ಮಾಡೋದು ಕಾನ್ಫಿಡೆನ್ಸ್ ಇದೆ. ನಮ್ಮ ವ್ಯೂವರ್ಸ್ ಕೂಡ ಮಾಡ್ತೀರಿ ಅಂತ ಈಸಿಯಾಗಿ ಮಾಡ್ತೀರಿ ಅಂತ ಅನ್ಕೋತೀನಿ. ಐ ಥಿಂಕ್ ಇದು ಯಾವುದೂ ಏಜ್ ಗ್ರೂಪ್ಗೆ ಸೀಮಿತವಾಗಬಾರ್ದು ನನ್ನ ಆಸೆ. ಎಲ್ಲರೂ ಬಂದು ಕಲಿಬೋದು, ಎಸ್ಪೆಷಲಿ ವಯಸ್ಸಾದವ್ರು ಬಂದು ಕಲಿಬೇಕಂತ ನನ್ನ ಆಸೆ. ಮತ್ತು ಇದನ್ನ ಕರಿಕ್ಯುಲಮಲ್ಲಿ ಬರೋಕ್ಕೆ ನಾನು ಒಂದಷ್ಟು ಮಿನಿಸ್ಟ್ರಿ ಆಫ್ ಎಜುಕೇಷನ್ಗೆಲ್ಲ ನಾನು ಲೆಟ್ರ್ ಬರೆಯೋಕ್ಕೆ ಇನ್ಫ್ಲೂಯೆನ್ಸ್ ಮಾಡಿ ಟ್ರೈ ಮಾಡ್ತೀನಿ. ನಾನು ಅಕಸ್ಮಾತ್ ಏನಾದ್ರು ಬಂದುಬಿಟ್ರೆ ನಮ್ಮ ಮಕ್ಕಳಿಗೆ ಮ್ಯಾಥ್ಸ್ ಅನ್ನೋದು ಕಷ್ಟವೇ ಅಲ್ಲ ಅಂತ ಅನ್ಕೋಬೋದು. ನಾವು ತುಂಬ ವಿಷಯಗಳನ್ನ ಕಲ್ತ್ಕೊಂಡ್ವಿ. ಮ್ಯಾಥಮೆಟಿಕ್ಸ್ ನನಗೆ ಮತ್ತು ನನ್ನ ಮಕ್ಕಳಿಗೂ ಈಸಿ ಆಗ್ಬೋದು ಅಂತ ಒಂದು ಕಾನ್ಫಿಡೆನ್ಸ್ ಕೂಡ ಬಂದಿದೆ. ಅವೆಲ್ಲ ಕಲ್ತ್ಕೊಂಡು ಮ್ಯಾಥಮೆಟಿಕ್ಸ್ನ ಈಸಿ ಮಾಡ್ಕೊಳ್ಳೋಣ ಅಂತ ಹಾರೈಸೋಣ. ಥ್ಯಾಂಕ್ಸ್ ಅ ಲಾಟ್ ಮ್ಯಾಮ್ ಫಾರ್ ಯೋರ್ ಟೈಮ್. ನಮಸ್ತೆ.